ಸಂಚಿಕೆಗೆ ಸ್ವಾಗತ. ನಾನು ಸಿಂಚನ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇ ಸ್ಟೋರಿ ಮಧ್ಯಪ್ರಾಚ್ಯದ ಬಗ್ಗೆ. ಹಾಗಾದ್ರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಒಂದ್ ಕಡೆ ಈ ಕದನ ವಿರಾಮ ಅಥವಾ ಈ ಪೀಸ್ ಟಾಕ್ ಅಂತ ಏನೆಲ್ಲ ಇತ್ತು ಅದೆಲ್ಲವೂ ಕೂಡ ಬ್ರೇಕ್ ಆಗಿ ಈಗ ಅಮೆರಿಕ ಇರಾನ್ ಮೇಲೆ ಬಾಂಬ್ಗಳನ್ನ ಸುರಿಸ್ತಾ ಇದೆ. ಇದಕ್ಕೆ ಇರಾನ್ ಏನು ಸುಮ್ಮನೆ ಕೂತಿಲ್ಲ. ಈ ಹಾರ್ಮುಜ್ ಜಲಸಂಧಿ ಏನಿದೆ, ಇಡೀ ಜಗತ್ತಿನ ರಕ್ತನಾಳ ಅಥವಾ ತೈಲ ನಾಡಿ ಅಂತ ನಾವೇನು ಕರಿತೀವಿ, ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಇರಾನ್ಗೆ ಪಾಕಿಸ್ತಾನ ಹಾಗೂ ಚೈನಾ ಕಡೆಯಿಂದ ಶಸ್ತ್ರಾಸ್ತ್ರಗಳು ಸಪ್ಲೈ ಆಗ್ತಾ ಇದೆ ಎನ್ನುವಂಥ ಒಂದು ವಿಚಾರ ಅಮೆರಿಕವನ್ನ ಕೆರಳಿ ಕೆಂಡವಾಗಿಸಿದೆ. ಹಾಗಾದ್ರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಪೆನ್ ಟು ಪೆನ್ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಎಸ್, ಮಧ್ಯಪ್ರಾಚ್ಯದಲ್ಲಿ ಶುರುವಾದಂತಹ ಯುದ್ಧ ಅಂದ್ರೆ ಸಾಮಾನ್ಯವಾಗಿ ಭೂಮಿ ಅಥವಾ ಆಕಾಶದಲ್ಲಿ ನಡೆಯುತ್ತೆ, ಎಲ್ರಿಗೂ ಕೂಡ ಗೊತ್ತು. ಅಂಡ್ ಇಲ್ಲಿವರೆಗೂ ಕೂಡ ಅದೇ ರೀತಿ ಆಗ್ತಾ ಇತ್ತು. ಬಟ್ ಈಗ ಯುದ್ಧ ಭೂಮಿ ಮತ್ತೆ ಆಕಾಶದಲ್ಲಿ ನಡೀತಾ ಇಲ್ಲ, ಬದಲಿಗೆ ಸಮುದ್ರದ ಮಧ್ಯದಲ್ಲಿ ನಡೀತಾ ಇದೆ. ಅಂದ್ರೆ ಇಷ್ಟು ವರ್ಷಗಳ ಕಾಲ ಹಾರ್ಮುಜ್ ಜಲಸಂಧಿ ಅಥವಾ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ಏನ್ ನಾವು ಕರಿತೀವಿ, ಅಲ್ಲಿ ತೈಲ ಸಾಗಾಟ ಆಗ್ತಾ ಇತ್ತು. ಬಟ್ ಈಗ ಆ ಜಾಗದಲ್ಲಿ ರಕ್ತ ಹರಿತಾ ಇದೆ. ಅಂದ್ರೆ ಈ ಮಧ್ಯಪ್ರಾಚ್ಯದ ಯುದ್ಧ ಏನಿದೆ, ಆ ಯುದ್ಧದ ಹಾಟ್ಸ್ಪಾಟ್ ಆಗಿದೆ ಸ್ಟ್ರೇಟ್ ಆಫ್ ಹಾರ್ಮುಜ್. ಅಲ್ಲಿ ಯುದ್ಧ ನಿರಂತರವಾಗಿ ಸಾಗ್ತಾ ಇದೆ. ಒಂದ್ ಕಡೆ ಅಮೆರಿಕ ಆ ಹಾರ್ಮುಜ್ನ ತನ್ನ ಕಂಟ್ರೋಲ್ಗೆ ತಗೊಳ್ಬೇಕು ಅಂತ ಇಚ್ಛಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಇಲ್ಲ, ಕಂಪ್ಲೀಟ್ ಆಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ನನ್ನ ಕಂಟ್ರೋಲ್ನಲ್ಲಿ ಇದೆ ಅಂತ IRGC ಕೂಡ ಪದೇ ಪದೇ ತಿಳಿಸ್ತಾ ಇದೆ. ಹೀಗಾಗಿ ಒಂದ್ ಕಡೆ ಕದನ ವಿರಾಮ, ರಾಜತಾಂತ್ರಿಕ ಮಾತುಕತೆ ಏನು ಈ 5 ದಿನಗಳ ಕಾಲ ಒಂದು ಬ್ರೇಕ್ ಇತ್ತು, ಅದೆಲ್ಲವೂ ಕೂಡ ಮುರಿದು ಈಗ ಅಮೆರಿಕ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದೆ. ಇದಕ್ಕೆ ಕೌಂಟರ್ ಆಗಿ ಇರಾನ್ ಕೂಡ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ರೀತಿ ಶುಲ್ಕವನ್ನ ವಿಧಿಸೋದಕ್ಕೆ ಮುಂದಾಗ್ತಾ ಇದೆ. ಅಂದ್ರೆ ಈ ಯುದ್ಧದಿಂದ ಆಲ್ರೆಡಿ ಇರಾನ್ನಲ್ಲಿ ಸಾಕಷ್ಟು ಆರ್ಥಿಕವಾಗಿ ಸಂಕಷ್ಟ ಎದುರಾಗಿದೆ. ಅದನ್ನ ಒಂದ್ ರೀತಿ ಫುಲ್ಫಿಲ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಇರಾನ್ ಮಾಡ್ತಾ ಇದೆ. ಹಾಗೆ ಇದೇ ರೀತಿ ಏನಾದ್ರೂ ಯುದ್ಧ ಕಂಟಿನ್ಯೂ ಆಗ್ತಾ ಹೋದ್ರೆ ಕಂಪ್ಲೀಟ್ ಆಗಿ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತೇವೆ ಅಂತ ಇರಾನ್ ತಿಳಿಸ್ತಾ ಇದೆ, ವಾರ್ನಿಂಗ್ ಕೊಡ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಪಾಕಿಸ್ತಾನ ಹಾಗೂ ಚೈನಾ ಕಡೆಯಿಂದ ಒಂದಷ್ಟು ವೆಪನ್ಸ್ಗಳು ಇರಾನ್ಗೆ ಬರ್ತಾ ಇದೆ ಎನ್ನುವಂತ ಮಾಹಿತಿ. ಅಂದ್ರೆ ಆಬ್ವಿಯಸ್ಲಿ ಪಾಕಿಸ್ತಾನದಲ್ಲಿ ತನ್ನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೇನೆ ಅಲ್ಲಿ ವೆಪನ್ಸ್ ಇಲ್ಲ, ಬಟ್ ಚೈನಾದಿಂದ ಪಾಕಿಸ್ತಾನ ಮಾರ್ಗವಾಗಿ ಇರಾನ್ಗೆ ವೆಪನ್ಸ್ಗಳು ಬರ್ತಾ ಇದೆ ಅನ್ನುವಂಥ ಮಾಹಿತಿ. ಇದು ಅಮೆರಿಕ ಅಧ್ಯಕ್ಷರು ಕೆರಳಿ ಕೆಂಡವಾಗಿಸುವಂಥ ವಿಚಾರ. ಹೀಗಾಗಿ ಅದಕ್ಕೆ ಅವರು ಕೂಡ ಗುಡುಗಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಇದೆಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಾರ್ಮುಜ್ಗೆ ಇರಾನ್ ದಿಗ್ಬಂಧನವನ್ನ ಹಾಕೋದಕ್ಕೆ ಮುಂದಾಗಿದೆ. ಯಾವ ರೀತಿ ಇದು ಅಂದ್ರೆ, ಈ ಹಿಂದೆಯಿಂದಲೂ ನಾವು ನೋಡ್ತಾ ಇದ್ವಿ, ಯಾವಾಗ ಅಮೆರಿಕ ಅತಿ ಹೆಚ್ಚಾಗಿ ಅಟ್ಯಾಕ್ ಮಾಡುತ್ತೋ ಇರಾನ್ ಮೇಲೆ, ಆಗ ಇರಾನ್ ಹತ್ರ ಇರುವಂತಹ ಅಸ್ತ್ರ ಒಂದೇ, ಅದು ಸ್ಟ್ರೇಟ್ ಆಫ್ ಹಾರ್ಮುಜ್. ಏಕೆಂದರೆ ಹಾರ್ಮುಜ್ನ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಮತ್ತೊಮ್ಮೆ ನಾನು ಅದನ್ನ ಹೇಳ್ತೀನಿ. ಕಂಪ್ಲೀಟ್ ಆಗಿ ಹಾರ್ಮುಜ್ ಜಲಸಂಧಿ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ IRGC ಘೋಷಣೆ ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಸಮರ ತೀವ್ರಗೊಳ್ತಾ ಇದ್ದಂತೆ ಜಗತ್ತಿಗೆ ಅತಿ ದೊಡ್ಡ ಆಘಾತಕಾರಿ ಎಚ್ಚರಿಕೆಯನ್ನ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದ್ರೆ IRGC ಜಾಗತಿಕ ತೈಲ ಮತ್ತು ಸರಕು ಸಾಗಣೆಯ ನಿರ್ಣಾಯಕ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಘೋಷಣೆಯನ್ನ ಮಾಡಿದೆ. ಹಾಗೆ ಅಮೆರಿಕ ಎಲ್ಲಿದೆ? ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟು ದೂರದಲ್ಲಿರುವಂತಹ ಅಮೆರಿಕ ತಮ್ಮ ಭೂ ಪ್ರದೇಶದಲ್ಲಿ ಹಸ್ತಕ್ಷೇಪವನ್ನ ಮಾಡೋದಕ್ಕೆ ನಾವು ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಟೆಹರಾನ್ ಎಚ್ಚರಿಕೆಯನ್ನು ನೀಡಿದೆ. ಒಂದ್ ವೇಳೆ ಅಮೆರಿಕ ತನ್ನ ದಾಳಿಯನ್ನ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ, ಅಥವಾ ಅಮೆರಿಕಾಗೆ ಈ ಬೇರೆ ಬೇರೆ ಸುತ್ತಮುತ್ತಲಿರುವಂತಹ ಅರಬ್ ರಾಷ್ಟ್ರಗಳು, ಗಲ್ಫ್ ಕಂಟ್ರೀಸ್, ಅದು UAE ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು, ಬಹ್ರೇನ್ ಅಂತಹ ಅರಬ್ ರಾಷ್ಟ್ರಗಳೇನಾದರೂ ಅಮೆರಿಕಾಗೆ ಸಪೋರ್ಟ್ ಮಾಡಿದ್ರೆ, ಯುದ್ಧದಲ್ಲಿ ಸಹಕರಿಸಿದ್ರೆ, ಆ ಜಲಮಾರ್ಗ ಏನಿದೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಮಾರ್ಗವನ್ನ ಶಾಶ್ವತವಾಗಿ ಮುಚ್ಚೋದಾಗಿ ಮತ್ತು ಆ ದೇಶಗಳಿಗೆ ತಕ್ಕ ಶಾಸ್ತಿ ಮಾಡೋದಾಗಿ ಗುಡುಗಿದೆ ಇರಾನ್. ಅಂದ್ರೆ IRGC ಕಡೆಯಿಂದ ಬಂದಿರುವಂತಹ ಎಚ್ಚರಿಕೆ ಇದು. ಜಗತ್ತಿನ 20% ತೈಲ ಪೂರೈಕೆಯಾಗುವಂತಹ ಆ ಒಂದು ಚಿಕ್ಕ ಜಾಗ ಏನಿದೆ, ಆ ಮಾರ್ಗ ಬಂದಾದ್ರೆ ಭಾರತ ಸೇರಿದಂತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಇಂಧನ ದರ ಗಗನಕ್ಕೇರಿ ಭಾರಿ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಯಾಗುವಂತಹ ಎಲ್ಲ ಭೀತಿ ಕೂಡ ಎದುರಾಗಿದೆ. ಆಲ್ರೆಡಿ ನಾವಿದನ್ನ ಫೇಸ್ ಮಾಡಿದ್ದೀವಿ. ಯಾವ ರೀತಿ ಹಾರ್ಮುಜ್ ಜಲಸಂಧಿ ಬಂದಾದ್ರೆ
ಅಕಸ್ಮಾತ್ ಹಾರ್ಮುಜ್ ಜಲಸಂಧಿಯಲ್ಲಿ ಈ ಹಡಗುಗಳ ಮೇಲೆ ಅಟ್ಯಾಕ್ ಆದರೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅದರಲ್ಲೂ ನಮ್ಮ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಏನು ಎತ್ತ ಎಲ್ಲವನ್ನೂ ನಾವು ಆಲ್ರೆಡಿ ಫೇಸ್ ಮಾಡಿದ್ದೀವಿ. ಆ್ಯಂಡ್ ಇದು ಮುಗ್ದೋಯ್ತೇನೋ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಈಗ ಇದೇ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ಹಾರ್ಮುಜ್ ಜಲಸಂಧಿ ಅಂದರೆ ಏನು, ಕ್ವಿಕ್ ಆಗಿ ಅದರ ಇಂಪಾರ್ಟೆನ್ಸ್ನ ನೋಡ್ತಾ ಹೋಗ್ಬಿಡೋಣ. ಹಾರ್ಮುಜ್ ಜಲಸಂಧಿ ಅಂದರೆ ಇದು ಪರ್ಷಿಯನ್ ಗಲ್ಫ್ ಹಾಗೆ ಒಮಾನ್ ಕೊಲ್ಲಿಯನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಅತ್ಯಂತ ಕಿರಿದಾದ ಜಲಮಾರ್ಗ. ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಜೀವನಾಡಿ ಇದು ಇರಾನ್ ಹಾಗೂ ಒಮಾನ್ ದೇಶಗಳ ನಡುವೆ ಇದೆ. ಹಾಗೆ ಆರ್ಥಿಕವಾಗಿ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಇದು ಅತ್ಯಂತ ಕಿರಿದಾದ ಭಾಗ, ಅಂದರೆ ಸುಮಾರು ಒಂದು 21ರಿಂದ 34 ಮೈಲಿಗಳಷ್ಟೇ ಅಗಲ ಇದೆ. ಬಟ್ ಇದರ ಮಹತ್ವ ಇಡೀ ಜಗತ್ತಿಗೆ ಎಂಥದ್ದು ಅಂತ ಎಲ್ರಿಗೂ ಕೂಡ ಗೊತ್ತು. ಹಾಗೆ ಅಮೇರಿಕ ಯಾವಾಗ ಈ ರಾಜತಾಂತ್ರಿಕ ಮಾತುಕತೆ ಅದು ಇದು ಅಂತ ಬ್ರೇಕ್ ಎಲ್ಲ ನೀಡಿತ್ತು, ಅದಾದ ಮೇಲೆ ಈಗ ಇರಾನ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ, ಅಂದರೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ. ಬಟ್ ಇದಕ್ಕೆ ರೀಸನ್ ಏನು? ರೀಸನ್ ಅಮೇರಿಕ ನಡೆಸ್ತಾ ಇರುವಂತಹ ವೈಮಾನಿಕ ದಾಳಿ. ಅಮೇರಿಕಾದಿಂದ ಮತ್ತೆ ವೈಮಾನಿಕ ದಾಳಿ ಆಗ್ತಾ ಇದೆ ಇರಾನ್ ಮೇಲೆ. ರಾಜತಾಂತ್ರಿಕ ಮಾತುಕತೆಗೆ ಅಂತ ವಿರಾಮವನ್ನ ಏನು ನೀಡಿತ್ತು ಅದು ಈಗ ಎಂಡ್ ಆಗಿದೆ. ಮತ್ತೆ ಅಮೇರಿಕ ಬಾಂಬ್ ಹಾಕಿದೆ ಇರಾನ್ ಮೇಲೆ. ಇರಾನ್ನ ಹಲವು ಪ್ರಾಂತ್ಯಗಳ ಮೇಲೆ ಅಮೇರಿಕ ಕಡೆಯಿಂದ ಯುದ್ಧ ವಿಮಾನಗಳ ಪ್ರಹಾರ ನಡೆದಿದೆ. ಹೌದು, ರಾಜತಾಂತ್ರಿಕ ಹಾಗೂ ಶಾಂತಿ ಮಾತುಕತೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದ 5 ದಿನಗಳ ತಾತ್ಕಾಲಿಕ ವಿರಾಮ ಅಂತ್ಯವಾಗಿದೆ. ಅಮೆರಿಕ ಪಡೆಗಳು ಮತ್ತೆ ಇರಾನ್ ಮೇಲೆ ಬೃಹತ್ ವೈಮಾನಿಕ ದಾಳಿಯನ್ನು ನಡೆಸಿವೆ. ಜೋರ್ಡಾನ್ನಲ್ಲಿ ಇರುವಂತಹ ಅಮೆರಿಕ ವಾಯುನೆಲೆಯ ಮೇಲೆ ಇರಾನ್ ಬೆಂಬಲಿತ ಪಡೆಗಳು ಕ್ಷಿಪಣಿ ದಾಳಿಯನ್ನ ನಡೆಸಿದ್ವು. ಇದಕ್ಕೆ ಪ್ರತೀಕಾರವಾಗಿ ಅಮೆರಿಕ ಸೆಂಟ್ರಲ್ ಕಮಾಂಡ್ ಇವತ್ತು ಮುಂಜಾನೆ ಇರಾನ್ನ ಹಲವು ಪ್ರಾಂತ್ಯಗಳು ಹಾಗೂ ಸೇನಾ ನೆಲೆಗಳ ಮೇಲೆ ಬಾಂಬ್ಗಳ ಮಳೆಯನ್ನೇ ಸುರಿಸಿದೆ. ಹಾಗೆ ಇರಾನ್ ಯಾವೆಲ್ಲ ಡ್ರೋನ್ಗಳನ್ನು ಕ್ಷಿಪಣಿಗಳನ್ನು ಹಾರಿಸಿತ್ತೋ ಎಲ್ಲವನ್ನೂ ಕೂಡ US ಪಡೆಗಳು ಯಶಸ್ವಿಯಾಗಿ ತಡೆದು ಹೊಡೆದು ಉರುಳಿಸಿದ್ದು. ದಾಳಿಯ ಹೊಣೆಯನ್ನ ಒಪ್ಪಿಕೊಳ್ಳುವ ಮೂಲಕ ಇರಾನ್ ಬಹುದೊಡ್ಡ ತಪ್ಪು ಮಾಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಮಧ್ಯಪ್ರಾಚ್ಯದ ಯುದ್ಧ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿಲ್ಲುತ್ತೆ ಅಂತ ನಾವು ಕೂಡ ಅನ್ಕೊಳ್ತಾ ಇದ್ವಿ. ಬಟ್ ಯಾವುದೇ ದೇಶ ಬಂದು ಮಧ್ಯಸ್ಥಿಕೆ ಮಾಡಿದ್ರೂ ಕೂಡ ಅಥವಾ ಏನೇ ಆದರೂ ಕೂಡ ತಮ್ಮ ಹಠವನ್ನ ಸಾಧಿಸೋ ತನಕ ಈ ಕಡೆ ಅಮೆರಿಕ ಕೂಡ ಬಿಡೋದಿಲ್ಲ, ಇರಾನ್ ಕೂಡ ಬಗ್ಗೋದಿಲ್ಲ. ಅಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಇದರ ಮಧ್ಯೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಅದು ಇರಾನ್ಗೆ ವೆಪನ್ಸ್ಗಳು ಸಪ್ಲೈ ಆಗ್ತಾ ಇದೆ ಅಂತ. ಯಾವ ದೇಶದಿಂದ ಸಪ್ಲೈ ಆಗ್ತಾ ಇದೆ? ಚೀನಾದಿಂದ ಪಾಕಿಸ್ತಾನದ ಮಾರ್ಗವಾಗಿ ಇರಾನ್ಗೆ ಒಂದಷ್ಟು ಯುದ್ಧಕ್ಕೆ ಬೇಕಾಗಿರುವಂತಹ ರಕ್ಷಣಾ ವ್ಯವಸ್ಥೆಗೆ ಬೇಕಾಗಿರುವಂತಹ ವೆಪನ್ಸ್ಗಳು ಶಸ್ತ್ರಾಸ್ತ್ರಗಳು ಸಪ್ಲೈ ಆಗ್ತಾ ಇದೆ ಅನ್ನುವಂಥ ಮಾಹಿತಿ. ಚೀನಾ ಪಾಕ್ನಿಂದ ಇರಾನ್ಗೆ ಆಯುಧಗಳು ಸಪ್ಲೈ ಆಗ್ತಾ ಇದೆ. ಇದನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಪಾಕಿಸ್ತಾನದ ರಹಸ್ಯ ಮಾರ್ಗದ ಮೂಲಕ ಇರಾನ್ಗೆ 400 ರಾಕೆಟ್ ಲಾಂಚರ್ಗಳನ್ನು ಚೀನಾ ಸಪ್ಲೈ ಮಾಡಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಚೀನಾ ನಿರ್ಮಿತ ಈ ಶೋಲ್ಡರ್ ಫೈರ್ಡ್ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತೆ ಎಲ್ಲವೂ ಕೂಡ ಅಪ್ಡೇಟೆಡ್ ವರ್ಷನ್ ಎಲ್ಲವೂ ಕೂಡ ಸಪ್ಲೈ ಆಗ್ತಾ ಇದೆ ಅನ್ನುವಂಥ ಮಾಹಿತಿ. ಮಧ್ಯಪ್ರಾಚ್ಯದ ಸಮರಕ್ಕೆ ಇದೀಗ ಚೀನಾ ಹಾಗೆ ಪಾಕಿಸ್ತಾನ ಎಂಟ್ರಿ ಆಗಿರುವಂತಹ ವರದಿಗಳು ಅಂತಾರಾಷ್ಟ್ರೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಪಾಕಿಸ್ತಾನದ ರಹಸ್ಯ ಮಾರ್ಗದ ಮೂಲಕ ಚೀನಾ ಇರಾನ್ಗೆ 400 ಶೋಲ್ಡರ್ ಫೈರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್, ಅಂದರೆ ಹೆಗಲ್ ಮೇಲೆ ಇಟ್ಟು ಹೊಡೆಯುವಂತಹ ಒಂದಷ್ಟು ಡಿಫೆನ್ಸ್ ಸಿಸ್ಟಮ್ಸ್ ರಾಕೆಟ್ ಲಾಂಚರ್ಗಳನ್ನು ಪೂರೈಸಿದ್ದು. ಇದರಿಂದ ಇರಾನ್ ಸೇನೆಗೆ ಹೊಸ ಬಲ ಬಂದಂತಾಗಿದೆ. ಇನ್ನು ಈ ವರದಿಗಳ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಏನಾದರೂ ಇದು ನಿಜ ಆಗಿದ್ರೆ ನಿಜಕ್ಕೂ ತುಂಬ ಬೇಸರದ ಸಂಗತಿ ಅಂತ, ನಿರಾಶೆ ಆಗುತ್ತೆ ನನಗೆ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ಅವರೊಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ ಚೀನಾ ಅಧ್ಯಕ್ಷ ಝಿ ಜಿನ್ಪಿಂಗ್ ಇದರಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅನ್ನೋ ವಿಶ್ವಾಸ ನನಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಇತ್ತ ಇರಾನ್ಗೆ ಬಾಹ್ಯ ದೇಶಗಳಿಂದ ಸಿಗ್ತಾ ಇರುವ ಬೆಂಬಲವನ್ನು ತಡೆಯೋದಕ್ಕೆ, ಏಕೆಂದರೆ ಬಾಹ್ಯ ದೇಶಗಳು, ಹೊರಗಿನ ದೇಶಗಳು, ಸ್ಟ್ರಾಂಗ್ ಆಗಿರುವಂತಹ ದೇಶಗಳು ಏನಾದರೂ ಬೆಂಬಲ ಕೊಟ್ಟರೆ ಇರಾನ್ನ ಮಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇದನ್ನ ತಡೆಯೋದಕ್ಕೆ ಅಮೆರಿಕಾದ ಗುಪ್ತಚರ ಇಲಾಖೆ ತೀವ್ರ ನಿಗಾ ವಹಿಸಿದ್ದು ಸೂಕ್ತ ರಾಜತಾಂತ್ರಿಕ ತಂತ್ರಗಳನ್ನು ಕೂಡ ಹೆಣಿತಾ ಇದೆ. ಹಾಗೆ ನಾನು ಹೇಳ್ತಾ ಇದ್ದೆ, ಇರಾನ್ ಚೀನಾದಿಂದ ಸುಮಾರು 300ರಿಂದ 400 ಹೆಗಲಿನ ಮೇಲೆ ಇಟ್ಟು ಹಾರಿಸುವಂತಹ ಶೋಲ್ಡರ್ ಫೈರ್ಡ್ ಮೊಬೈಲ್ ವಾಯು ರಕ್ಷಣಾ ಕ್ಷಿಪಣಿಗಳನ್ನು
ಖರೀದಿಸ್ತಾ ಇದೆ ಅಥವಾ ಅದು ಅಲ್ಲಿಗೆ ಸಾಗಿ ಬಂದಿದೆ ಎನ್ನುವಂಥ ವಿಚಾರ. ಈ ರಕ್ಷಣಾ ವ್ಯವಸ್ಥೆಯಲ್ಲಿ ಚೀನಾ ತಯಾರಿತ ಪ್ರಮುಖ QW-12 ಮತ್ತು FN-16 ಡ್ರೋನ್ಗಳು ಕೂಡ ಸೇರಿವೆ. ಇವು ಕಡಿಮೆ ಎತ್ತರದಲ್ಲಿ ಹಾರುವ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಮತ್ತು ಈ ಡ್ರೋನ್ ಏನಿರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಶಾರ್ಟ್ ಲೆಂತ್ ಅಲ್ಲಿ ಹಾರುವಂತಹ ವಿಮಾನಗಳಾಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು ಅಥವಾ ಡ್ರೋನ್ಗಳನ್ನು ಹೊಡೆದು ಉರುಳಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಈ ರಕ್ಷಣಾ ಒಪ್ಪಂದದ ಒಟ್ಟು ಮೌಲ್ಯ ಸುಮಾರು $60 ರಿಂದ $70 ಮಿಲಿಯನ್, ಅಂದರೆ ಸುಮಾರು 500 ಕೋಟಿಗೂ ಹೆಚ್ಚು ಅಂತ ಅಂದಾಜಿಸಲಾಗಿದೆ. ಹಾಗೆ ವರದಿಗಳ ಪ್ರಕಾರ ಈ ವೆಪನ್ಸ್ಗಳು ಮೊದಲು ಪಶ್ಚಿಮ ಚೀನಾದ ಉರುಮ್ಕಿ ನಗರದಿಂದ ವಿಮಾನದ ಮೂಲಕ ತಂದು ನಂತರ ಪಾಕಿಸ್ತಾನದ ಭೂಪ್ರದೇಶ ಅಥವಾ ವಾಯು ಮಾರ್ಗದ ಮೂಲಕ ಇರಾನ್ಗೆ ತಲುಪಿಸಲು ಯೋಜಿಸಲಾಗಿದೆ. ಆದರೆ ಪಾಕಿಸ್ತಾನದ ಮಿಲಿಟರಿ ವಕ್ತಾರ ಸಂಸ್ಥೆಯಾದ ISPR ಈ ಎಲ್ಲ ವರದಿಗಳನ್ನು ಅದು ರಿಜೆಕ್ಟ್ ಮಾಡಿದೆ. ಇರಾನ್ಗೆ ಚೀನಾದಿಂದ ವಾಯು ರಕ್ಷಣಾ ವೆಪನ್ಸ್ಗಳನ್ನು ಸರಬರಾಜು ಮಾಡುವಲ್ಲಿ ಪಾಕಿಸ್ತಾನ ಭಾಗಿಯಾಗಿದೆ ಎನ್ನುವಂಥ ವರದಿ ಸಂಪೂರ್ಣ ಸುಳ್ಳು ಮತ್ತು ಆಧಾರ ರಹಿತ ಅಂತ ಅದು ಅಧಿಕೃತವಾಗಿ ರಿಜೆಕ್ಟ್ ಮಾಡಿದೆ. ಹಾಗೆ ಇದಕ್ಕೆ ಚೀನಾ ಕೂಡ ರಿಯಾಕ್ಟ್ ಮಾಡಿದೆ. ಅಂದರೆ ನಾವು ಯಾವುದೇ ರೀತಿ ವೆಪನ್ಸ್ಗಳನ್ನು ಸಪ್ಲೈ ಮಾಡ್ತಾ ಇಲ್ಲ, ಬದಲಿಗೆ ನಾವು ಈ ಯುದ್ಧಕ್ಕೆ ಎಂಕರೇಜ್ ಮಾಡ್ತಾ ಇಲ್ಲ, ಬದಲಿಗೆ ಈ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗಾಗಿ ನಾವು ಕೂಡ ಶ್ರಮಿಸ್ತಾ ಇದ್ದೇವೆ ಅಂತ ಚೀನಾ ಹೇಳಿದೆ. ಹೀಗಾಗಿ ಅಂದರೆ ವೆಪನ್ ಸಪ್ಲೈ ಆಗ್ತಿರಬಹುದು, ಬಟ್ ಅದನ್ನು ಒಪ್ಕೊಳ್ತಾ ಇಲ್ವಾ ಚೀನಾ ಹಾಗೆ ಪಾಕಿಸ್ತಾನ ಗೊತ್ತಿಲ್ಲ. ಬಟ್ ಈ ಒಂದು ವರದಿಯನ್ನು ಎರಡೂ ದೇಶಗಳು ರಿಜೆಕ್ಟ್ ಮಾಡಿದೆ. ಮತ್ತೊಂದು ಕಡೆ ಸಮುದ್ರದಲ್ಲಿ ಇರಾನ್ ಹಣ ಸುಲಿಗೆ ಮಾಡ್ತಾ ಇದೆ. ಇದಕ್ಕೆ ಮುಖ್ಯವಾದಂಥ ರೀಸನ್ ಈ ಯುದ್ಧ ಆರ್ಥಿಕವಾಗಿ ಇರಾನ್ನ ಸಾಕಷ್ಟು ಕುಗ್ಸ್ಬಿಟ್ಟಿದೆ. ಹೀಗಾಗಿ ಆರ್ಥಿಕವಾಗಿ ಮತ್ತೆ ಪುಟಿದೇಳಬೇಕು ಅಂತ ಅಂದರೆ ದುಡ್ಡು ಬೇಕೇ ಬೇಕು. ಹೀಗಾಗಿ ಇದೊಂದು ಹಾದಿಯನ್ನ ಇರಾನ್ ಹಿಡಿದಿರಬಹುದು. ಇದರ ಜೊತೆಗೆ ಕಂಪ್ಲೀಟ್ ಕಂಟ್ರೋಲ್ ಏನು ಹಾರ್ಮುಜ್ ಜಲಸಂಧಿಯ ಕಂಪ್ಲೀಟ್ ಕಂಟ್ರೋಲ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಎನ್ನುವಂಥ ವಿಚಾರದಿಂದ ಈ ರೀತಿ ಇರಾನ್ ಪದೇ ಪದೇ ಡಿಸಿಷನ್ಸ್ಗಳನ್ನು ಮಾಡ್ತಾ ಇದೆ. ಸಮುದ್ರದಲ್ಲಿ ಇರಾನ್ನ ಹಣ ಸುಲಿಗೆ, ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗುವಂಥ ಹಡಗುಗಳಿಂದ ವಿಮೆ ಹೆಸರಲ್ಲಿ ಇರಾನ್ ಕಂಪನಿಗಳು ಬಲವಂತವಾಗಿ ಹಣ ಸುಲಿಗೆ ಮಾಡ್ತಾ ಇದೆ ಎನ್ನುವಂಥ ಒಂದು ಗಂಭೀರ ಆರೋಪವನ್ನು ಅಮೆರಿಕ ಮಾಡಿದೆ. ಜಲಸಂಧಿಯಲ್ಲಿ ಅಕ್ರಮವಾಗಿ ಸಾಗೋದಕ್ಕೆ ಟ್ರೈ ಮಾಡಿದಂತಹ 3 ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸುವ ಮೂಲಕ ಇರಾನ್ ಜಾಗತಿಕ ವಾಣಿಜ್ಯ ವ್ಯವಸ್ಥೆಯನ್ನ ಒತ್ತೆಯಾಳು ಮಾಡಿಕೊಳ್ತಾ ಇದ್ದು, ಇದು ಕೇವಲ ಮಿಲಿಟರಿ ದಾಳಿಯಷ್ಟೇ ಅಲ್ಲದೆ ಆರ್ಥಿಕ ಸುಲಿಗೆ ಅಂತ US ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಮುದ್ರ ಮಾರ್ಗದಲ್ಲಿ ಮುಕ್ತ ಹಡಗು ಸಂಚಾರವನ್ನ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಹಾಗೆ ಇರಾನ್ನ ಈ ಅಕ್ರಮ ಯತ್ನವನ್ನ ಹತ್ತಿಕ್ಕೋದಕ್ಕೆ ತಮ್ಮ ಮಿತ್ರ ರಾಷ್ಟ್ರಗಳ ಜೊತೆಗೆ ಸೇರಿ ಜಂಟಿ ಕಾರ್ಯಾಚರಣೆಯನ್ನು ನಡೆಸೋದಾಗಿ ಅಮೆರಿಕ ವಿದೇಶಾಂಗ ಇಲಾಖೆ ಏನಿದೆ ಅದು ಕೂಡ ತಿಳಿಸಿದೆ. ಅಂದರೆ ಕಡ್ಡಾಯ ಸಮುದ್ರ ವಿಮೆ ಹೆಸರಲ್ಲಿ ಈ ರೀತಿ ಸುಲಿಗೆ ಮಾಡ್ತಾ ಇದೆ ಇರಾನ್ ಎನ್ನುವಂಥ ಆರೋಪ. ಹಾರ್ಮುಜ್ ಜಲಸಂಧಿಯ ಮೂಲಕ ಯಾವೆಲ್ಲ ಈ ಕಮರ್ಷಿಯಲ್ ಹಡಗುಗಳು ಸಂಚಾರ ಮಾಡುತ್ತವೆ, ಇರಾನ್ ಸರ್ಕಾರದ ನಿಯಂತ್ರಣದಲ್ಲಿ ಇರುವಂತಹ ಕಂಪನಿಗಳಿಂದಲೇ ಕಡ್ಡಾಯವಾಗಿ ಕಡಲ ವಿಮೆ ಖರೀದಿಸಬೇಕು ಅಂತ ಇರಾನ್ ಆದೇಶವನ್ನ ನೀಡಿದೆ ಅಂತ ಅಮೆರಿಕ ಹೇಳ್ತಾ ಇದೆ. ಹಡಗುಗಳಿಗೆ ಇರುವಾದ ನಿಜವಾದ ಅಪಾಯವೇ ಅದು ಇರಾನ್ನ ಮಿಲಿಟರಿ IRGC ವಿಮೆಯನ್ನ ಯಾವೆಲ್ಲ ಶಿಪ್ಗಳು ಪರ್ಚೇಸ್ ಮಾಡೋದಿಲ್ಲ ಅಥವಾ ದುಡ್ಡು ಕೊಡೋದಿಲ್ಲ ಅಂತಹ ಹಡಗುಗಳ ಮೇಲೆ ಇರಾನ್ ಪಡೆಗಳು ದಾಳಿಯನ್ನ ಮಾಡುತ್ತವೆ ಅಥವಾ ಕ್ಷಿಪಣಿಯನ್ನ ಹಾರಿಸುತ್ತವೆ ಅಥವಾ ಆ ಕಮರ್ಷಿಯಲ್ ಹಡಗುಗಳನ್ನು ಕ್ಯಾಪ್ಚರ್ ಮಾಡಿಕೊಳ್ಳುತ್ತೆ ಎನ್ನುವಂಥ ಬೆದರಿಕೆಯನ್ನ ಇರಾನ್ ಹಾಕ್ತಾ ಇದೆ. ಅಂದರೆ ನಮ್ಮಿಂದಲೇ ರಕ್ಷಣೆ ಬೇಕು ಅಂತ ಅಂದರೆ ನೀವು ನಮಗೆ ಹಣ ಕೊಡಿ, ಹಣ ಕೊಟ್ಟು ನೀವು ಆರಾಮಾಗಿ ನಿಮ್ಮ ದೇಶಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ನೀವು ಶಿಪ್ಗಳ ಮೂಲಕ ತಲುಪಿಸ್ಕೊಳ್ಬಹುದು. ಬಟ್ ರಕ್ಷಣೆ ಬೇಕು ಅಂತ ಅಂದರೆ ನೀವು ನಮಗೆ ಪೇ ಮಾಡಬೇಕು, ಇದೊಂದು ರೀತಿ ಇನ್ಶೂರೆನ್ಸ್ ಇದ್ದಂಗೆ ಅಂತ ಅದು ಹೇಳ್ತಾ ಇದೆ. ಹಾಗೆ 1-2 ಕಂಪನಿಗಳು ಈ ರೀತಿ ಹಣ ಸುಲಿಗೆ ಮಾಡ್ತಾ ಇದ್ವಂತೆ. ಅಮೆರಿಕ ಇರಾನ್ನ ಈ ಸುಲಿಗೆ ದಂಧೆಗೆ ಸಹಾಯ ಮಾಡ್ತಾ ಇದ್ದ 2 ಪ್ರಮುಖ ಕಂಪನಿಗಳ ಮೇಲೆ ನಿಷೇಧವನ್ನ ಹೇರಿದೆ. ಪ್ರಮುಖವಾಗಿ ಪರ್ಷಿಯನ್ ಗಲ್ಫ್ ಮರೈನ್ ಇನ್ಶೂರೆನ್ಸ್ ಕಂಪನಿ ಅಂತ ಇದೊಂದು ಕಂಪನಿ ಇನ್ಶೂರೆನ್ಸ್ ರೀತಿಯಲ್ಲಿ ಹಣವನ್ನು ಕಲೆಕ್ಟ್ ಮಾಡ್ತಾ ಇತ್ತಂತೆ. ಹಾಗೆ ಇನ್ನೊಂದು ಹಾರ್ಮುಜ್ ಸೇಫ್ ಮರೈನ್ ಸರ್ವಿಸಸ್ ಅಥಾರಿಟಿ ಅಂತ ಈ 2 ಕಂಪನಿಗಳನ್ನು ಅಮೆರಿಕ ಸದ್ಯಕ್ಕೆ ಬ್ಯಾನ್ ಮಾಡಿದೆ, ನಿಷೇಧ ಮಾಡಿದೆ. ಬಟ್ ಮುಂದೆ ಏನಾಗುತ್ತೆ, ನಿಜಕ್ಕೂ ಈ ರೀತಿ ಹಣ ಸುಲಿಗೆ ಆಗ್ತಾ ಇತ್ತಾ ಏನು ಎತ್ತ ಮುಂದೆ ನೋಡಬೇಕು ಏನಾಗುತ್ತೆ ಅಂತ, ಇರಾನ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ. ಹಾಗೆ ಮತ್ತೊಂದು ಕಡೆ ಈ ಯುದ್ಧದ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಈ AI ವಿಚಾರವಾಗಿ, ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಅಂತ ನಾವೇನು ಕರಿತೀವಿ, ಈಗಂತೂ ಎಲ್ಲ ಫೀಲ್ಡ್ನಲ್ಲೂ AI ಇದೆ. ಹೀಗಾಗಿ ಈ AI ಸಮರದಲ್ಲೂ ಕೂಡ ನಾವೇ ಮುಂದಿದ್ದೇವೆ ಅಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇವಲ ಯುದ್ಧ ಮಾತ್ರ ಅಲ್ಲ, ಅದು ಫಿಸಿಕಲ್ ಯುದ್ಧ, ವೆಪನ್ಸ್ಗಳನ್ನು ಬಳಸಿ ಮಾಡುವಂಥ ಯುದ್ಧ ಒಂದು ಕಡೆ ಆದರೆ ಅದರಲ್ಲೂ ನಾವೇ ಮುಂದಿದ್ದೀವಿ. ಅದ್ರ ಜೊತೆಗೆ AI ಸಮರದಲ್ಲೂ ಕೂಡ
ಚೀನಾಕ್ಕಿಂತ ನಾವೇ ಒಂದು ಹೆಜ್ಜೆ ಒಂದು ಸ್ಟೆಪ್ ಫಾರ್ವರ್ಡ್ ಇದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಚ್ಕೊಂಡಿದ್ದಾರೆ. ಒಂದ್ ಕಡೆ ಯುದ್ಧ ಭೂಮಿಯಲ್ಲಿ ಕ್ಷಿಪಣಿ ಹಾಗೂ ಬಾಂಬ್ಗಳು ಸಿಡಿತಾ ಇದ್ರೆ, ಮತ್ತೊಂದು ಕಡೆ ವೈಟ್ ಹೌಸ್ನಲ್ಲಿ AI ಕಾಂಪಿಟೇಷನ್ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದಾರೆ. AI ತಂತ್ರಜ್ಞಾನದಲ್ಲಿ ಅಮೆರಿಕ ಚೀನಾಗಿಂತ ಬಹಳ ಮುಂದಿದೆ ಅಂತ ಮತ್ತೆ ಅವರು ರಿಪೀಟ್ ಮಾಡಿದ್ದಾರೆ, ಪುನರುಚ್ಚರಿಸಿದ್ದಾರೆ. ಅಮೆರಿಕಾದ AI ಕಂಪನಿಗಳ ಮೇಲೆ ಅತಿಯಾದ ನಿರ್ಬಂಧ ಹೇರಿದ್ರೆ ಅದು ಚೀನಾಗೆ ಲಾಭವಾಗಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಸ್ವದೇಶಿ ಕಂಪನಿಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ನೀಡೋ ಮೂಲಕ ಜಾಗತಿಕ ತಂತ್ರಜ್ಞಾನ ರಂಗದ ಮೇಲೂ ತನ್ನ ಪ್ರಾಬಲ್ಯವನ್ನ ಸಾಧಿಸುವ ಮಾಸ್ಟರ್ ಪ್ಲಾನ್ ಒಂದನ್ನು ಬಿಚ್ಚಿಟ್ಟಿದ್ದಾರೆ. ಇದೇ ವೇಳೆ ಯುದ್ಧ ಭೂಮಿಯಲ್ಲೂ ಆಧುನಿಕ ತಂತ್ರಜ್ಞಾನ ಹಾಗೂ AI ಬಳಕೆಗೆ ಅಮೆರಿಕ ಸೇನೆ ಹೆಚ್ಚಿನ ಒತ್ತು ನೀಡ್ತಾ ಇದ್ದು, ಮಿಲಿಟರಿ ಶಕ್ತಿಯ ಜೊತೆಗೆ ತಂತ್ರಜ್ಞಾನದ ರಂಗದಲ್ಲೂ ಚೀನಾವನ್ನ ಸೋಲಿಸೋದಕ್ಕೆ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಯಾವ ರೀತಿ ಮುಂದಿನ ದಿನಗಳಲ್ಲಿ ತಿರುವು ಪಡೆದುಕೊಳ್ಳುತ್ತೆ, ಒಂದ್ ಕಡೆ ವೆಪನ್ಸ್ ಕೂಡ ಎಲ್ಲ ಸಪ್ಲೈ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದೆ ಯಾವ ರೀತಿ ಯುದ್ಧ ಕನ್ವರ್ಟ್ ಆಗುತ್ತೆ ನೋಡಬೇಕು. ಇದರೊಂದಿಗೆ ಜಿ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ ಮುಗೀತು. ಈಗ ಎರಡನೇ ಸ್ಟೋರಿ ಅಂತ ಹೋಗೋಣ. ನಾವು ಮೊದಲನೇ ಸ್ಟೋರಿಯಲ್ಲಿ ಯುದ್ಧದ ಬಗ್ಗೆ ಮಾತಾಡಿದ್ವಿ. ಈಗ ಎರಡನೇ ಸ್ಟೋರಿ ಕೂಡ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ರಿಲೇಟ್ ಆಗುತ್ತೆ. ಬಟ್ ಒಂದು ಗುಡ್ ನ್ಯೂಸ್ ಇದೆ. ಅಂದ್ರೆ 2.5 ವರ್ಷಗಳಿಂದ ಏನು ಇಲ್ಲಿ ಈ ಗಾಜಾ ಯುದ್ಧ ನಡೀತು, ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧ, ನಿಜಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಬಲಿಯಾಗಿದ್ರು. ಕೊನೆಗೂ ಈ ಯುದ್ಧ ಅಂತ್ಯವಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅದು ಕೂಡ ಯಾರ ಮಧ್ಯಸ್ಥಿಕೆಯಲ್ಲಿ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಒಂದು ರೀತಿ ಶಾಂತಿ ಮೂಡಿಸುವಂತಹ ಪ್ರಯತ್ನ ನಡೀತಾ ಇದೆ. ಮೊದಲನೇದಾಗಿ ಈ ಹಮಾಸ್ನಲ್ಲಿ ಅವರ ಹತ್ರ ಏನೆಲ್ಲ ಈ ವೆಪನ್ಸ್ಗಳಿದೆ ಎಲ್ಲವನ್ನೂ ಕೂಡ ನಾವು ತ್ಯಜಿಸ್ತೀವಿ ಅಂತ ಹಮಾಸ್ ಒಪ್ಕೊಂಡಿದೆ. ಮತ್ತೊಂದು ಕಡೆ ಇಸ್ರೇಲ್ ಏನು ಈ ಗಾಜಾ ಪಟ್ಟಿಯಲ್ಲಿ ತನ್ನ ಸೇನೆಯನ್ನ ನಿಯೋಜನೆ ಮಾಡಿತ್ತು, ಅದನ್ನ ನಾವು ಮತ್ತೆ ವಾಪಸ್ ಪಡಿತೀವಿ ಅಂತ ಇಸ್ರೇಲ್ ಕೂಡ ಹೇಳ್ತಾ ಇದೆ. ಸೊ ಇದರ ಜೊತೆಗೆ ಒಂದು ರೀತಿ ದೊಡ್ಡ ಐತಿಹಾಸಿಕ ಒಪ್ಪಂದ ಇದು. ಈ ಐತಿಹಾಸಿಕ ಒಪ್ಪಂದ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನ ತರುತ್ತಾ ನೋಡ್ತಾ ಹೋಗೋಣ. ಹಾಗೆ ಏಕಾಏಕಿ 2.5 ವರ್ಷಗಳ ಕಾಲ ಇಷ್ಟೆಲ್ಲ ನಡೆದ್ರೂ ಕೂಡ ಸೋತಿರ್ಲಿಲ್ಲ ಅಥವಾ ಶರಣಾಗಿರ್ಲಿಲ್ಲ. ಬಟ್ ಸ್ಟಿಲ್ ಈಗ ಯಾಕೆ ಹಮಾಸ್ ಶರಣಾಗತಿಗೆ ಒಪ್ಪಿದೆ? ಇದರ ಜೊತೆಗೆ ಟ್ರಂಪ್ ರೂಪಿಸಿರುವಂತಹ ಆ 20 ಅಂಶಗಳ ಶಾಂತಿ ಸೂತ್ರ ಏನು ಎಲ್ಲವನ್ನು ಕೂಡ ಇನ್ ಡೀಟೇಲ್ ನಾನು ನಿಮಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಎರಡನೇ ಸ್ಟೋರಿಯಲ್ಲಿ ನೀಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಸ್ರೇಲ್ ಹಾಗೂ ಹಮಾಸ್ ಯುದ್ಧಕ್ಕೆ ಹಾಗಾದ್ರೆ ಫುಲ್ ಸ್ಟಾಪ್ ಬೀಳುತ್ತಾ, ಮುಗಿಯತ್ತಾ? ಆ ರಕ್ತ ಚರಿತ್ರೆ ಏನಿತ್ತು 2.5 ವರ್ಷಗಳ ಕಾಲ ಎಲ್ಲವೂ ಕೂಡ ನಿಂತು ಹೋಗುತ್ತಾ? ಹೊಸ ಹಮಾಸ್ ಉದಯವಾಗುತ್ತಾ ಅಥವಾ ಹೊಸ ಅಲ್ಲಿ ಗಾಜಾದಲ್ಲಿ ಶಾಂತಿ ನೆಲೆಯೂರುತ್ತಾ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸುಮಾರು 2.5 ವರ್ಷಗಳಿಂದ ನಡೀತಾ ಇರುವಂತಹ ಭೀಕರ ಗಾಜಾ ರಕ್ತಪಾತಕ್ಕೆ ಅಂತ್ಯವನ್ನು ಹಾಡುವಂತಹ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಮಹತ್ವದ ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ. ಈ ಐತಿಹಾಸಿಕ ಒಪ್ಪಂದದ ಪ್ರಕಾರ ಹಮಾಸ್ ಸಂಘಟನೆ ತನ್ನ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಸಂಪೂರ್ಣವಾಗಿ ನಿಶಸ್ತ್ರೀಕರಣಕ್ಕೆ ಸಮ್ಮತಿಸಿದ್ದು, ಪ್ರತಿಯಾಗಿ ಇಸ್ರೇಲ್ ಕೂಡ ತನ್ನ ರಕ್ಷಣಾ ಪಡೆಗಳೇನಿತ್ತು, ತನ್ನ ಸೇನೆ ಏನಿತ್ತು ಎಲ್ಲವನ್ನೂ ಕೂಡ ಗಾಜಾದಿಂದ ಹಂತ ಹಂತವಾಗಿ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ನೀಡಿದೆ. ಈ ಹಿಂದೆ ಈ ವಿಚಾರ ಸಾಕಷ್ಟು ಬಾರಿ ಪ್ರಸ್ತಾಪ ಆದಾಗ ವೆಪನ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ ಅಂತ ಹಮಾಸ್ ತಿಳಿಸಿತ್ತು, ರಿಜೆಕ್ಟ್ ಮಾಡಿತ್ತು. ಈ ಒಂದು ಒಪ್ಪಂದಕ್ಕೆ ಅದು ನಿರಾಕರಿಸಿತ್ತು. ಇದೀಗ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಒತ್ತಡ ಬರ್ತಾ ಇದೆ. ಹಾಗಾಗಿ ಮತ್ತೊಂದು ಕಡೆ ಗಾಜಾದಲ್ಲಿ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಭೀಕರವಾಗಿದೆ. ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ನೋಡ್ತಾನೆ ಇರ್ತೀವಿ. ಅಲ್ಲಿರುವಂಥ ಮಕ್ಕಳು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಪಾಪ ಎಲ್ಲ ಬಿಲ್ಡಿಂಗ್ ಬಿದ್ದೋಗಿದೆ, ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾರೆ. ಅದ್ರ ನಡುವೆ ಆ ಮಕ್ಕಳ ಒದ್ದಾಟ, ಹರಕಲು ಬಟ್ಟೆ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಭೀಕರ ಪರಿಸ್ಥಿತಿಯಿಂದಾಗಿ ಮುಂಬರುವಂತಹ 14 ದಿನಗಳಲ್ಲಿ ತನ್ನ ಬಳಿ ಇರುವಂತಹ ಆಯುಧಗಳನ್ನು ಹೊಸ ಆಡಳಿತ ಮಂಡಳಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಪ್ಕೊಂಡಿದ್ದು, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಯ ಹೊಸ ಭರವಸೆಗಳು ಮೂಡ್ತಾ ಇದೆ. ಒಂದು ಕಡೆ ಈ ಅಮೆರಿಕ ಇರಾನ್ ಯುದ್ಧ, ಮತ್ತೊಂದು ಕಡೆ ಇನ್ನೊಂದು ಭೀಕರ ಯುದ್ಧ ಅಂದರೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಆಗ್ತಾ ಇರುವಂಥ ಯುದ್ಧ. ಕೊನೆಗೂ ಒಂದು ರೀತಿ ಗುಡ್ ನ್ಯೂಸ್, ಇಡೀ ವಿಶ್ವಕ್ಕೆ ಶಾಂತಿ ಸ್ಥಾಪನೆ ಆಗಲಿ ಅಂತಾನೆ ಇಡೀ ವಿಶ್ವ ಕೂಡ ಬಯಸ್ತಾ ಇದೆ. ಇಸ್ರೇಲ್ ಹಾಗೂ ಹಮಾಸ್ ಯುದ್ಧ ಪ್ರಸ್ತುತ ಒಂದು ಅತ್ಯಂತ ಮಹತ್ವದ ಹಾಗೂ ಐತಿಹಾಸಿಕ ತಿರುವಿಗೆ ತಲುಪಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಗಾಜಾ ಶಾಂತಿ ಮಂಡಳಿ ಅಂದರೆ ಗಾಜಾ ಬೋರ್ಡ್ ಆಫ್ ಪೀಸ್ ಏನಿದೆ, ಮಧ್ಯಸ್ಥಿಕೆಯಲ್ಲಿ ಹಮಾಸ್ ಸಂಘಟನೆ ಸಂಪೂರ್ಣವಾಗಿ ತನ್ನ ವೆಪನ್ಸ್ ಅನ್ನ ನೀಡೋದಕ್ಕೆ, ಟ್ರಾನ್ಸ್ಫರ್ ಮಾಡೋದಕ್ಕೆ, ಹಾಗೆ ತನ್ನ ಶಸ್ತ್ರಾಸ್ತ್ರಗಳನ್ನು
ತ್ಯಜಿಸೋದಕ್ಕೆ ಐತಿಹಾಸಿಕ ಒಪ್ಪಂದಕ್ಕೆ ಸಮ್ಮತಿಸಿದೆ ಎನ್ನುವಂಥ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಹಾಗೆ ಒಂದು ಕಡೆ ಹಮಾಸ್ ತನ್ನ ಹತ್ರ ಇರುವಂಥ ಎಲ್ಲ ವೆಪನ್ಸ್ಗಳು, ಅದ್ರ ಹತ್ರ ಇರುವಂಥ ಕ್ಷಿಪಣಿ ಆಗಿರ್ಬೋದು, ರಾಕೆಟ್ಸು, ರಾಕೆಟ್ ಲಾಂಚರ್ಸು, ಯುದ್ಧಕ್ಕೆ ಏನೆಲ್ಲ ಬೇಕೋ ಅವೆಲ್ಲ ವಿಚಾರಗಳು ಅಥವಾ ಅವೆಲ್ಲ ಎಕ್ವಿಪ್ಮೆಂಟ್ಸ್ಗಳು, ಟೂಲ್ಸ್ಗಳೇನಿತ್ತು ಅದೆಲ್ಲವನ್ನು ಕೂಡ ನಾವು ಕೊಡ್ತೀವಿ, ಗಿವ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಏನು ಆ ಗಾಜಾದಲ್ಲಿ ಅಥವಾ ಹಮಾಸ್ನಲ್ಲಿ ಸುರಂಗಗಳಿತ್ತು, ಆ ಸುರಂಗಗಳಿಗೂ ಕೂಡ ಈಗ ಅಂತ್ಯ ಸಿಕ್ಕಿದೆ. ಹಮಾಸ್ ನಿಶಸ್ತ್ರೀಕರಣ ಹಾಗೆ ಸುರಂಗಗಳ ಅಂತ್ಯ ಯಾವ ರೀತಿ ಆಗುತ್ತೆ ಇದು ನೋಡ್ತಾ ಹೋಗೋಣ. ಕಂಪ್ಲೀಟ್ ಗಾಜಾದಲ್ಲಿ ಹರಡಿರುವಂತಹ ಬೃಹತ್ ಸುರಂಗ ಜಾಲಗಳನ್ನು ಧ್ವಂಸಗೊಳಿಸೋದಕ್ಕೆ ಇದೀಗ ಸಮ್ಮತಿ ಕೂಡ ಸಿಕ್ಕಿದೆ. ರಾಕೆಟ್ಗಳಾಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು ಹಾಗೂ ಸ್ಫೋಟಕಗಳನ್ನು ನಾವು ಕೊಡ್ತೀವಿ, ಗಿವ್ ಅಪ್ ಮಾಡ್ತೀವಿ ಅಂತ ಹಮಾಸ್ ಹೇಳ್ತಾ ಇದೆ. ಇದಕ್ಕೆ ಟೈಮ್ ಕೂಡ ಕೊಟ್ಟಿದ್ದಾರೆ, ಒಂದು 14 ಡೇಸ್, 14 ದಿನಗಳ ಗಡುವು ಕೂಡ ನೀಡಲಾಗಿದೆ. ಹಮಾಸ್ ಮಿಲಿಟರಿ ಶಕ್ತಿ ಸಂಪೂರ್ಣವಾಗಿ ನಾಶಪಡಿಸೋದಕ್ಕೆ ಟ್ರಂಪ್ ಮಾಡಿರುವಂಥ ಮಾಸ್ಟರ್ ಪ್ಲಾನ್ ಇದು. ಬಟ್ ಈ ಒಂದು ಪ್ರೋಸೆಸ್ ಏನಿದೆ, ಕಂಪ್ಲೀಟ್ ಆಗಿ ವೆಪನ್ಸ್ಗಳನ್ನ ಕೊಡಬೇಕು, ಸುರಂಗಗಳನ್ನು ಅಂತ್ಯ ಮಾಡಬೇಕು ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಇದಕ್ಕೆ ಸಾಕಷ್ಟು ದಿನಗಳು, 200ರಿಂದ 350 ದಿನಗಳು ಬೇಕಾಗುತ್ತೆ ಎನ್ನುವಂಥ ಅಂದಾಜಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಡಿಸಿರುವಂಥ ಶಾಂತಿ ಒಪ್ಪಂದದಲ್ಲಿ ಹಮಾಸ್ನ ಸಂಪೂರ್ಣ ನಿಶಸ್ತ್ರೀಕರಣವೇ ಅತ್ಯಂತ ಪ್ರಮುಖ ಅಂಶವಾಗಿದ್ದು, ಗಾಜಾದಾದ್ಯಂತ ಹರಡಿರುವಂತಹ ಬೃಹತ್ ಸುರಂಗ ಜಾಲಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸೋದಕ್ಕೆ ಸಮ್ಮತಿ ಕೂಡ ಸಿಕ್ಕಿದೆ. ಹಮಾಸ್ ತನ್ನ ಮಿಲಿಟರಿ ಶಕ್ತಿಯನ್ನು ಬಿಟ್ಕೊಟ್ಟು ಅದರ ಹತ್ರ ಇರುವಂತಹ ರಾಕೆಟ್ಗಳು, ಕ್ಷಿಪಣಿಗಳು ಹಾಗೂ ಸ್ಫೋಟಕಗಳನ್ನು ಮುಂಬರುವಂತಹ 14 ದಿನಗಳಲ್ಲಿ ಹೊಸ ಪ್ಯಾಲೆಸ್ಟೀನಿಯನ್ ಪೊಲೀಸ್ ಪಡೆಗೆ ಹಸ್ತಾಂತರಿಸಬೇಕಿದೆ. ಹಮಾಸ್ ಪಡೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವಂತಹ ಈ ಪ್ರಾಸೆಸ್ ಏನಿದೆ ಇದು ಪೂರ್ಣಗೊಳ್ಳೋದಕ್ಕೆ ಕನಿಷ್ಠ ಒಂದು 200ರಿಂದ 350 ದಿನಗಳ ಸಮಯ ಅಗತ್ಯ ಇದೆ ಎನ್ನುವಂಥ ಒಂದು ಅಂದಾಜನ್ನ ಮಾಡಿದ್ದಾರೆ. ಒಂದು ವೇಳೆ ಈಗೇನೋ ಹಮಾಸ್ ಒಪ್ಕೊಂಡಿದೆ, ನಾವು ವೆಪನ್ಸ್ಗಳನ್ನ ಗಿವ್ ಅಪ್ ಮಾಡ್ತೀವಿ ಅಂತ, ಅಕಸ್ಮಾತ್ ಕೊಟ್ಟಿರುವಂಥ ಮಾತನ್ನ, ಭರವಸೆಯನ್ನ ಅದು ಈಡೇರಿಸದೇ ಇದ್ರೆ ಈ ಕಂಪ್ಲೀಟ್ ಒಪ್ಪಂದ ಏನಿದೆ ಅದನ್ನು ರದ್ದುಗೊಳಿಸಿ ಮತ್ತೆ ಭೀಕರ ವೈಮಾನಿಕ ದಾಳಿ ನಡೆಸೋದಾಗಿ ಇಸ್ರೇಲ್ ಕೂಡ ಎಚ್ಚರಿಕೆಯನ್ನು ನೀಡಿದೆ. ಒಂದು ವೇಳೆ ಓಕೆ ವೆಪನ್ನ ಗಿವ್ ಅಪ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್, ಬಟ್ ಅಕಸ್ಮಾತ್ ಈಗ ಒಂದು ಮತ್ತೆ ಆಮೇಲೆ ನಾವು ಗಿವ್ ಅಪ್ ಮಾಡಲ್ಲ, ಅದು ಇದು ಮತ್ತೆ ನಕಾರ ಅಥವಾ ಚಕಾರ ಎತ್ತಿದ್ರೆ ಮತ್ತೆ ವೈಮಾನಿಕ ದಾಳಿ ಮುಂದುವರಿಯುತ್ತೆ. ಇದೇ ರೀತಿ ಭೀಕರ ಸಿಚುವೇಶನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದೆ. ಕಳೆದ ಅಕ್ಟೋಬರ್ 2025ರಲ್ಲಿ ಘೋಷಿಸಲಾದ ಕದನ ವಿರಾಮದ ನಂತರ ಜಾರಿಗೆ ಬಂದ ಈ ಹೊಸ ಶಾಂತಿ ಒಪ್ಪಂದದ ಒಂದಷ್ಟು ವಿದ್ಯಮಾನಗಳನ್ನು ಮುಂದೆ ನಾವು ನೋಡ್ತಾ ಹೋಗೋಣ. ಹಾಗೆ ಯುದ್ಧ ನಡೀತಾ ಇದೆ, ಈಗ ಯುದ್ಧ ನಿಲ್ಲುವಂಥ ಹಂತಕ್ಕೆ ಬಂದಿದೆ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ. ಆದರೆ ಯುದ್ಧ ಆದಮೇಲೆ ಮುಂದೇನು? ಗಾಜಾದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ? ಗಾಜಾವನ್ನು ಕಂಟ್ರೋಲ್ ಮಾಡುವುದು ಯಾರು? ಯಾರ ಅಂಡರ್ಗೆ ಬರುತ್ತೆ ಗಾಜಾ ಅನ್ನೋದು ಸದ್ಯದ ಪ್ರಶ್ನೆ. ಇದನ್ನು ಕೂಡ ನೋಡ್ತಾ ಹೋಗೋಣ. ಗಾಜಾದಲ್ಲಿ ಯಾರ ಕೈಗೆ ಅಧಿಕಾರ? ಗಾಜಾದಲ್ಲಿ ಹಮಾಸ್ ಆಡಳಿತ ಅಂತ್ಯವಾದರೆ ಹೊಸ ತಾಂತ್ರಿಕ ಸರ್ಕಾರ ರಚನೆಯಾಗುತ್ತೆ. ಭದ್ರತೆಯ ಹೊಣೆಯನ್ನ ಹೊರಲಿವೆ ಅಂತಾರಾಷ್ಟ್ರೀಯ ಸ್ಥಿರೀಕರಣ ಪಡೆಗಳು. ಯುದ್ಧದ ನಂತರದ ಗಾಜಾದ ಆಡಳಿತ ವ್ಯವಸ್ಥೆಗೆ ಹೊಸ ಹಾದಿಯನ್ನ ಆಲ್ರೆಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೋರಿದ್ದಾರೆ. ಹಮಾಸ್ ಆಡಳಿತವನ್ನ ಸಂಪೂರ್ಣವಾಗಿ ಡೈಲ್ಯೂಟ್ ಮಾಡಿ ವಿಸರ್ಜಿಸಿ ತಾಂತ್ರಿಕ ಎಕ್ಸ್ಪರ್ಟ್ಸ್ಗಳನ್ನ ಒಳಗೊಂಡಂತ ಹೊಸ ತಾಂತ್ರಿಕ ಸರ್ಕಾರ ರಚನೆಗೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಗಾಜಾದ ಪುನರ್ ನಿರ್ಮಾಣ, ಮತ್ತೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಬೇಕು. ಕಂಪ್ಲೀಟ್ ಆಗಿ ಧ್ವಂಸವಾಗಿ ಹೋಗಿದೆ, ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು. ಹಾಗೆ ಆಡಳಿತ ನಿರ್ವಹಣೆಗೆ ಸಹಾಯ ಮಾಡೋದಕ್ಕೆ ಬೋರ್ಡ್ ಆಫ್ ಪೀಸ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪನೆಯಾಗುತ್ತೆ. ಆಂತರಿಕ ಸುರಕ್ಷತೆಯ ಜವಾಬ್ದಾರಿಯನ್ನ ಹೊಸ ಪ್ಯಾಲೆಸ್ಟೀನಿಯನ್ ಪೊಲೀಸ್ ಪಡೆಗೆ ವಹಿಸ್ತಾರೆ. ಇನ್ನು ಪ್ರಾಂತ್ಯದ ಭದ್ರತೆಯ ಹೊಣೆಯನ್ನ ಅಂತಾರಾಷ್ಟ್ರೀಯ ಸ್ಥಿರೀಕರಣ ಪಡೆಗಳು ಹೊರಲಿದ್ದು, ಈ ಎಲ್ಲಾ ಕ್ರಮಗಳ ಮೂಲಕ ಗಾಜಾ ಇನ್ಮುಂದೆ ಯಾವತ್ತಿಗೂ ಕೂಡ ಭಯೋತ್ಪಾದನೆಗೆ ನೆಲೆಯಾಗದಂತೆ ತೀವ್ರ ನಿಗಾ ವಹಿಸೋದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ಯಾಕಂದ್ರೆ ಇಷ್ಟೆಲ್ಲ 2.5 ವರ್ಷ ಯುದ್ಧ ಅದಕ್ಕಾಗೆ ನಡೆದಿದ್ದು, ಈ ಯುದ್ಧ ಎಲ್ಲ ಆಯಿತು, ಅಷ್ಟು ಜನ ಪ್ರಾಣ ಬಿಟ್ಟರು. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಈಗ ಶಾಂತಿ ಒಪ್ಪಂದ ಆಗಿ ಯುದ್ಧ ನಿಂತ ಮೇಲೆ ಮತ್ತೆ ಅಲ್ಲಿ ಇದೇ ರೀತಿ ಟೆರರಿಸಂ ಕಂಟಿನ್ಯೂ ಆದರೆ ಏನು ಯೂಸ್ ಇಲ್ಲ. ಹೀಗಾಗಿ ಆ ಗಾಜಾ ಪ್ರಾಂತ್ಯದಲ್ಲಿ ಕಂಪ್ಲೀಟ್ ಆಗಿ ಭಯೋತ್ಪಾದನೆ ಅನ್ನೋದು, ಟೆರರಿಸಂ ಅನ್ನೋದೇ ಇರಬಾರ್ದು. ಭಯೋತ್ಪಾದನೆಗೆ ನೆಲೆಯಾಗದಂತೆ ತೀವ್ರ ನಿಗಾ ವಹಿಸಬೇಕು ಅನ್ನೋದು ಈ ಒಂದು ಯೋಜನೆಯ ಮುಖ್ಯ ಗುರಿಯಾಗಿದೆ. ಹೀಗಾಗಿ ಟ್ರಂಪ್ ಅವರ ಮಾಸ್ಟರ್ ಪ್ಲಾನ್ ಇದು ಯಾವ ರೀತಿ ಸಾಗುತ್ತೆ ಅಂತ ನೋಡ್ತಾ ಹೋಗಬೇಕು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಾಜಾದಲ್ಲಿ ಶಾಶ್ವತ ಶಾಂತಿ ಸ್ಥಾಪಿಸುವಂಥ ನಿಟ್ಟಿನಲ್ಲಿ ಹಮಾಸ್ ಹಂತ ಹಂತವಾಗಿ ವೆಪನ್ಸ್ಗಳನ್ನ ನೀಡುತ್ತೆ, ಅದಾದಮೇಲೆ ಶರಣಾಗತಿ ಹೊಂದುತ್ತೆ, ಒಂದು ರೀತಿ ಕದನ ವಿರಾಮ ಅಥವಾ ಶಾಂತಿ ಮೂಡುತ್ತೆ.
ಅದಾದ್ಮೇಲೆ ಹೊಸ ಅಧಿಕಾರ ಬರುತ್ತೆ, ಆಗ ಆ ಗಾಜಾ ಪ್ರಾಂತ್ಯದಲ್ಲಿ ಟೆರರಿಸಂ ಅನ್ನೋದೇ ಇರೋದಿಲ್ಲ, ಈ ರೀತಿ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ ಮುಂದೆ ಯಾವ ರೀತಿ ಸಾಗುತ್ತೆ ಇದು ಅಂತ. ಹಾಗೆ ಈ ಟ್ರಂಪ್ ಅವರ ಈ ಯೋಜನೆಗೆ ಒಂದಷ್ಟು ಮುಸ್ಲಿಂ ರಾಷ್ಟ್ರಗಳು ಸಾಥ್ ಕೊಟ್ಟಿವೆ. ಯಾವೆಲ್ಲ ರಾಷ್ಟ್ರಗಳು ನೋಡ್ತಾ ಹೋಗೋಣ. ಟ್ರಂಪ್ಗೆ ಸಾಥ್ ನೀಡಿವೆ ಮುಸ್ಲಿಂ ರಾಷ್ಟ್ರಗಳು. ಈಜಿಪ್ಟ್ ಆಗಿರ್ಬೋದು ಅಥವಾ ಕತಾರ್ ಆಗಿರ್ಬೋದು, ಹಾಗೆ ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಒಪ್ಪಂದ ಯಶಸ್ವಿಯಾಗಿದೆ, ಸಕ್ಸಸ್ ಆಗಿದೆ. ಟ್ರಂಪ್ಗೆ ಸಾಥ್ ನೀಡಿವೆ ಮುಸ್ಲಿಂ ರಾಷ್ಟ್ರಗಳು. ಈಜಿಪ್ಟ್, ಕತಾರ್ ಹಾಗೂ ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಸಕ್ಸಸ್ ಆಗಿದೆ. ಇಸ್ರೇಲ್ ಭದ್ರತೆಗೆ ಭರವಸೆಯನ್ನ ನೀಡಿವೆ ಅರಬ್ ಮಿತ್ರ ರಾಷ್ಟ್ರಗಳು. ಗಾಜಾವನ್ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೋಟ್ಯಾಂತರ ಡಾಲರ್ ಅನುದಾನ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ. ಏಕೆಂದರೆ ಕಂಪ್ಲೀಟ್ ಆಗಿ ಛಿದ್ರ ಆಗಿರುವಂಥ ಗಾಜಾವನ್ನ ಮತ್ತೆ ಕಟ್ಟಬೇಕು ಅಂತ ಅಂದರೆ ಅದಕ್ಕೆ ದುಡ್ಡು ಬೇಕು, ಆರ್ಥಿಕವಾಗಿ ಸಾಕಷ್ಟು ಬೇಕಾಗುತ್ತೆ. ಹೀಗಾಗಿ ಎಲ್ಲವೂ ಕೂಡ ಅನುದಾನ ಕೂಡ ರಿಲೀಸ್ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಡಿಸಿದ ಈ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಕೇವಲ ಅಮೆರಿಕ ಮಾತ್ರ ಅಲ್ಲ, ಈಜಿಪ್ಟ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಪ್ರಮುಖ ಮುಸ್ಲಿಂ ರಾಷ್ಟ್ರಗಳು, ಟರ್ಕಿ ಆಗಿರ್ಬೋದು, ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಂತಿದ್ದು ಹಮಾಸ್ ಅನ್ನ ಮಾತುಕತೆಗೆ ಒಪ್ಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ. ಇರಾನ್ನ ತೀವ್ರ ವಿರೋಧ ಹಾಗೂ ಬೆದರಿಕೆಯ ನಡುವೆಯೂ ಇಸ್ರೇಲ್ ಭದ್ರತೆಗೆ ಅರಬ್ ಮಿತ್ರ ರಾಷ್ಟ್ರಗಳು ಭರವಸೆಯನ್ನು ನೀಡಿದ್ದು ಅಕ್ಟೋಬರ್ 7ರ ದಾಳಿಯಲ್ಲಿ ಬಂದಿಯಾದ ಒತ್ತೆಯಾಳುಗಳ ಬಿಡುಗಡೆ ಮತ್ತು ಲಕ್ಷಾಂತರ ಪ್ಯಾಲೆಸ್ಟೀನಿಯನ್ ನಿರಾಶ್ರಿತರ ಪುನರ್ವಸತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಹಾಗೆ ಯುದ್ಧದಿಂದ ಕಂಪ್ಲೀಟ್ ಆಗಿ ಹಾಳಾಗಿರುವಂತಹ ಗಾಜಾ ಪುನರ್ ನಿರ್ಮಾಣಕ್ಕೆ ಕೋಟ್ಯಂತರ ಡಾಲರ್ ಅಂತಾರಾಷ್ಟ್ರೀಯ ಅನುದಾನ ಹರಿದು ಬರಲಿದ್ದು ಹಮಾಸ್ ಶರಣಾಗತಿಯ ಹಾದಿ ತುಳಿಯೋದ್ರೊಂದಿಗೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಅಮೆರಿಕ ತೊಟ್ಟ ಪಣ ಫಲಪ್ರದವಾಗ್ತಾ ಇದೆ. ಯಾಕಂದರೆ ಬೇರೆ ಬೇರೆ ರಾಷ್ಟ್ರಗಳು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾ ಇದೆ, ಅನುದಾನ ಕೂಡ ಇನ್ನೇನು ಸಿಗುತ್ತೆ. ಹೀಗಾಗಿ ಈ ಯೋಜನೆ ಆಲ್ಮೋಸ್ಟ್ ಸಕ್ಸಸ್ ಆಗುತ್ತೆ. ಬಟ್ ಯಾವಾಗ ಹಮಾಸ್ ಏನಾದರೂ ತನ್ನಲ್ಲಿರುವಂಥ ವೆಪನ್ಸ್ಗಳನ್ನು ತ್ಯಜಿಸಿದ್ರೆ, ಗಿವ್ ಅಪ್ ಮಾಡಿದರೆ ಮಾತ್ರ. ಅಕಸ್ಮಾತ್ ಮಾಡಲಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಇದು ಕಂಟಿನ್ಯೂ ಆಗೋದಿಲ್ಲ. ಈ ಯೋಜನೆಗಳಾಗೇ ಪುಸ್ತಕದಲ್ಲಿ ಇರುತ್ತೆ ಹೊರತು ಮತ್ತೆ ಯುದ್ಧ ಎಲ್ಲವೂ ಕೂಡ ಆರಂಭವಾಗುತ್ತೆ. ಹಾಗೆ ಒಂದಿಷ್ಟು ಈ ವಿಚಾರಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕೊನೆಗೂ 2.5 ವರ್ಷಗಳಿಂದ ಏನು ಅಲ್ಲಿ ರಕ್ತಪಾತ ನಡೀತಾ ಇತ್ತು, ಯುದ್ಧ ನಡೀತಾ ಇತ್ತು, ಒಂದಷ್ಟು ನಿಜಕ್ಕೂ ಭೀಭತ್ಸ ದೃಶ್ಯಗಳನ್ನು ನಾವೆಲ್ಲ ಇಂಟರ್ನೆಟ್ನಲ್ಲಿ ನೋಡಿದ್ವಿ. ಹಾಗಾದರೆ ರಕ್ತಪಾತದ ಅಂತ್ಯವಾಗುತ್ತಾ? ಗಾಜಾದಲ್ಲಿ ಹೊಸ ಕಿರಣ ಮೂಡುತ್ತಾ? ಹೊಸ ಗಾಜಾ ಉದಯವಾಗುತ್ತಾ? ನೋಡ್ತಾ ಹೋಗೋಣ. ರಕ್ತಪಾತದ ಅಂತ್ಯ, ಗಾಜಾದಲ್ಲಿ ಹೊಸ ಕಿರಣ. ನಿಜಕ್ಕೂ 73,000ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಿತ್ತು ಈ ಒಂದು ಭೀಕರ ಸಂಘರ್ಷ. ಕಳೆದ 2.5 ವರ್ಷಗಳ ಈ ಸಂಘರ್ಷದಲ್ಲಿ 73,000ಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯನ್ನರು ಹಾಗೂ 1,200ಕ್ಕೂ ಹೆಚ್ಚು ಇಸ್ರೇಲಿಗಳನ್ನ ಬಲಿ ತೆಗೆದುಕೊಂಡು ಲಕ್ಷಾಂತರ ಜನರನ್ನ ಟೆಂಟ್ ಶಿಬಿರಗಳಿಗೆ ತಳ್ಳಿದ್ದ ಯುದ್ಧಕ್ಕೆ ಕೊನೆಗೂ ಮುಕ್ತಿ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ 20 ಅಂಶಗಳ ಒಂದು ಐತಿಹಾಸಿಕ ಯೋಜನೆಯಿಂದಾಗಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಶಾಶ್ವತ ಶಾಂತಿಯತ್ತ ಹೆಜ್ಜೆ ಇಡ್ತಾ ಇದ್ದು ದಶಕಗಳ ಹಗೆತನ ಮರೆತು ಜೊತೆಯಾಗಿ ಬಾಳುವಂತಹ ಹೊಸ ಪ್ರಯತ್ನ ಕೂಡ ಶುರುವಾಗಿದೆ. ವಿನಾಶದ ಹಾದಿಯಿಂದ ವಿಕಾಸದ ಹಾದಿಯ ಕಡೆಗೆ ಹೊರಟಿರುವಂತಹ ಗಾಜಾ ನಿವಾಸಿಗಳಲ್ಲಿ ನಶಿಸಿ ಹೋಗಿದ್ದ ಭರವಸೆ ಈಗ ಮತ್ತೆ ಚಿಗುರ್ತಾ ಇದೆ. ಹೀಗಾಗಿ ಅಂದರೆ ಈಗ 2026 ಇನ್ನೊಂದು 4 ವರ್ಷ ಅಂತ ಅಂದರೆ 2030ರ ವೇಳೆಗೆ ಗಾಜಾವನ್ನು ಮತ್ತೆ ಸುಸ್ಥಿರ ನಗರವನ್ನಾಗಿ ಮಾಡುವಂಥ ಗುರಿಯನ್ನು ಹೊಂದಲಾಗಿದೆ. ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಈ ಯೋಜನೆ ಜಾರಿಯಾದರೆ ಇದು ಇತಿಹಾಸದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವಾಗಿ ದಾಖಲಾಗುತ್ತೆ. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯ ಹೊಸ ಯುಗಕ್ಕೆ ಮುನ್ನುಡಿ ಬರೆಯುತ್ತೆ. ಹೀಗಾಗಿ ಹೊಸ ಗಾಜಾ ನಿರ್ಮಾಣವಾಗುತ್ತಾ? ಇದೆಲ್ಲವೂ ಕೂಡ ಹಮಾಸ್ ಮೇಲೆ ಡಿಪೆಂಡ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಎಸ್ ಅಮೆರಿಕಾದಲ್ಲಿ ಒಂದು ರೀತಿ ಮಿನಿ ಸಮರಕ್ಕೆ ವೇದಿಕೆ ರೆಡಿ ಆಗಿದೆ. ಯಾವ ರೀತಿ? ಇಲ್ಲಿ ಒಂದು ಎಲೆಕ್ಷನ್ ನಡೆಯುತ್ತೆ, ಚುನಾವಣೆ ನಡೆಯುತ್ತೆ. ಬಟ್ ಈ ಚುನಾವಣೆ ಟ್ರಂಪ್ ಅವ್ರಿಗೆ ಸಾಕಷ್ಟು ಮಹತ್ವದ ಚುನಾವಣೆ. ಯಾಕಂದರೆ ಈ ಎಲೆಕ್ಷನ್ ಏನಿದೆ ಇದು ಕೇವಲ ಅಲ್ಲಿರುವಂಥ ಸಂಸದರನ್ನು ಸೆಲೆಕ್ಟ್ ಮಾಡುವಂಥ ಎಲೆಕ್ಷನ್ ಅಲ್ಲ, ಬದಲಿಗೆ ಈ 2 ವರ್ಷಗಳ ಕಾಲ ಟ್ರಂಪ್ ಅವರು ಯಾವ ರೀತಿ ಆಡಳಿತವನ್ನು ನೀಡಿದ್ರು ಅದಕ್ಕೆ ಸಿಗುವಂಥ ಒಂದು ರಿಪೋರ್ಟ್ ಕಾರ್ಡ್ ಇದು. ಅಂದರೆ ನಾವು ನೋಡಿದ್ವಿ ಯುದ್ಧದ ವಿಚಾರ ಆಗಿರ್ಬೋದು ಅಥವಾ ಈ ವಲಸೆ ನೀತಿ ಆಗಿರ್ಬೋದು, ಸುಂಕ ನೀತಿ ಆಗಿರ್ಬೋದು, ಇದೆಲ್ಲದರಿಂದ ಸ್ವತಃ ಅಮೇರಿಕನ್ನರೇ ಟ್ರಂಪ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಎಸ್ಪೆಷಲಿ ಈ ಯುದ್ಧದ ಸಂದರ್ಭದಲ್ಲಿ ಆರ್ಥಿಕವಾಗಿ ಇದು ಅಮೇರಿಕದ ಮೇಲೆ ಸಾಕಷ್ಟು ಹೊಡೆತವನ್ನು ನೀಡ್ತಾ ಇದೆ. ಇದನ್ನು ನಿಲ್ಲಿಸಿ, ಸ್ಟಾಪ್ ದಿಸ್ ಅಂತ ಆಕ್ರೋಶಗಳು ಟ್ರಂಪ್ ಅವರ ವಿರುದ್ಧವೇ ಅಮೇರಿಕಾದಲ್ಲಿ ಕೇಳಿ ಬಂದಿತ್ತು. ಹೀಗಾಗಿ ಅವರ ಈ 2 ವರ್ಷಗಳ ಆಡಳಿತ ಏನಿದೆ ಅದನ್ನ
ಯಾವ ರೀತಿ ಎವ್ಯಾಲ್ಯೂಯೇಟ್ ಮಾಡ್ತಾರೆ ಅಲ್ಲಿರುವಂತಹ ಜನ ಅನ್ನೋದು ಅತಿ ಮುಖ್ಯವಾಗುತ್ತೆ. ಹೀಗಾಗಿ ಇದರ ಜೊತೆಗೆ ಮತ್ತೊಂದು, ಈ ಚುನಾವಣೆಯ ರಿಸಲ್ಟ್ ಏನಿದೆ ಇದು ಭಾರತದ ಟೆಕ್ಕಿಗಳ ಮೇಲೆ ಹಾಗೆ ಜಾಗತಿಕ ಮಾರುಕಟ್ಟೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಹಾಗೆ ನಮ್ಮ ಭಾರತದ ಮೇಲೆ ಎಫೆಕ್ಟ್ ಯಾವ ರೀತಿ ಆಗುತ್ತೆ. ಅಕಸ್ಮಾತ್ ಟ್ರಂಪ್ ಅವರೇ ಕಂಟಿನ್ಯೂ ಆದರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಬದಲಿಗೆ ಅವ್ರು ಸೋತ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ. ಹಾಗೆ ಟ್ರಂಪ್ ಅವರ ಮುಂದೆ ಯಾವ ರೀತಿ ಅಗ್ನಿ ಪರೀಕ್ಷೆಗಳಿದೆ ಅಂತ ಇವತ್ತಿನ ಜೀ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿಯಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ, ಏನಿದು ಮಧ್ಯಂತರ ಚುನಾವಣೆ, ಯಾಕೆ ಎಲೆಕ್ಷನ್ ಬಂತು, ಹಾಗೆ ಟ್ರಂಪ್ ಅವ್ರಿಗೆ ಯಾಕೆ ಈ ಎಲೆಕ್ಷನ್ ಇಂದ ಭೀತಿ, ಎಲ್ಲವನ್ನು ನೋಡ್ತಾ ಹೋಗೋಣ. ಹಾಗೆ ಈ ಅಧ್ಯಕ್ಷರು 4 ವರ್ಷಗಳು ಇರ್ತಾರೆ ಅಮೆರಿಕಾದಲ್ಲಿ. ಆ ಅವಧಿಯಲ್ಲಿ ಅದರ ಮಿಡಲಲ್ಲಿ ಅಂದರೆ 2 ವರ್ಷಕ್ಕೆ ಒಂದು ಎಲೆಕ್ಷನ್ ನಡೆಯುತ್ತೆ. ಅಮೆರಿಕ ಅಧ್ಯಕ್ಷರ 4 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಮಧ್ಯಭಾಗದಲ್ಲಿ ಅಂದರೆ ಸರಿಯಾಗಿ 2 ವರ್ಷ ಕಂಪ್ಲೀಟ್ ಆದಾಗ ನಡೆಯುವಂತಹ ಮಧ್ಯಂತರ ಚುನಾವಣೆ ಏನಿದೆ, ಇದು ಆಡಳಿತಾರೂಢ ಅಧ್ಯಕ್ಷರ ಪಾಪ್ಯುಲಾರಿಟಿ ಏನಿದೆ ಅದನ್ನ ಅಳೆಯುವಂಥ ಒಂದು ಪ್ರಮುಖ ಮಾಪನವಾಗಿದೆ. ಈ ಎಲೆಕ್ಷನ್ನಲ್ಲಿ ಸಂಸತ್ತಿನ ಕೆಳಮನೆಯ ಎಲ್ಲ 435 ಸ್ಥಾನಗಳಿಗೆ, ಮೇಲ್ಮನೆಯ ಸುಮಾರು 33ರಿಂದ 34 ಸ್ಥಾನಗಳಿಗೆ ಹಾಗೂ 50 ರಾಜ್ಯಗಳ ಪೈಕಿ 36 ರಾಜ್ಯಗಳ ಗವರ್ನರ್ಗಳ ಆಯ್ಕೆಗೆ ಮತದಾನ ನಡೆಯುತ್ತೆ. ಅಮೆರಿಕಾದ ರಾಜಕೀಯ ಇತಿಹಾಸದ ಪ್ರಕಾರ ಹಿಸ್ಟ್ರಿ ಏನು ಹೇಳುತ್ತೆ ಅಂತ ನೋಡೋಣ. ಈ ಎಲೆಕ್ಷನ್ ಬಗ್ಗೆ, ಮಧ್ಯಂತರ ಚುನಾವಣೆಯ ಬಗ್ಗೆ ಹಿಸ್ಟ್ರಿ ಹೇಳುತ್ತೆ, ಈ ಮಧ್ಯಂತರ ಚುನಾವಣೆಯಲ್ಲಿ ಯಾವಾಗಲೂ ಯಾವ ಪಕ್ಷ ಅಧಿಕಾರದಲ್ಲಿ ಇರುತ್ತೋ ಆ ಪಕ್ಷ ಹಿನ್ನಡೆಯನ್ನು ಅನುಭವಿಸಿ ಸ್ಥಾನಗಳನ್ನು ಕಳೆದುಕೊಳ್ಳುವುದು ಸಾಮಾನ್ಯ ಅಂತೆ. ಈ ಅಮೆರಿಕಾದ ಹಿಸ್ಟ್ರಿಯನ್ನು ನೋಡಿದ್ರೆ ಈ ಮಧ್ಯಂತರ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿ ಇರುತ್ತೋ ಅದಕ್ಕೆ ಹಿನ್ನಡೆಯಾಗುತ್ತೆ, ಹಾಗೆ ಸ್ಥಾನ ಕಳೆದುಕೊಳ್ಳುತ್ತೆ, ಹೊಸ ಪಕ್ಷ ಬರುತ್ತೆ ಅಧಿಕಾರಕ್ಕೆ. ಹೀಗಾಗಿ ತಮ್ಮ ರಿಪಬ್ಲಿಕನ್ ಪಕ್ಷವನ್ನ, ಬಹುಮತವನ್ನ ಉಳಿಸಿಕೊಳ್ಳೋದು ಹಾಗೂ ಅಧಿಕಾರದ ಮೇಲೆ ಹಿಡಿತವನ್ನ ಕಂಟಿನ್ಯೂ ಮಾಡ್ಕೋಬೇಕು ಅಥವಾ ಕಾಯ್ದುಕೊಳ್ಳೋದು ಡೊನಾಲ್ಡ್ ಟ್ರಂಪ್ ಅವರಿಗೆ ದೊಡ್ಡ ಸವಾಲಾಗಿದೆ. ಈ ಇತಿಹಾಸ ಏನಿದೆ, ಈ ಅಂಕಿ ಅಂಶಗಳು, ಸ್ಟ್ಯಾಟಿಸ್ಟಿಕ್ಸ್, ಈ ಹಿಸ್ಟ್ರಿನ ನೋಡಿದ್ರೆ ಅಮೆರಿಕಾದ ಹಿಸ್ಟ್ರಿಯಲ್ಲಿ ಏನೆಲ್ಲ ಆಗಿದೆ, ಈ ಇತಿಹಾಸ ಈಗ ಟ್ರಂಪ್ ಅವರ ನಿದ್ದೆಗೆಡಿಸಿದೆ. ಹೀಗಾಗಿ ಅವರ ಮುಂದೆ ಸಾಕಷ್ಟು ಚಾಲೆಂಜ್ ಇದೆ. ಆಲ್ರೆಡಿ ಅಲ್ಲಿರುವಂಥ, ನಾನು ಆಗಲೇ ಹೇಳಿದಾಗೆ, ಜನರು ಟ್ರಂಪ್ ಅವರ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಹಾಗೆ ಈ ಹಿಂದೆ ಜೀ ಕನ್ನಡ ನ್ಯೂಸ್ DNA-ನಲ್ಲೇ ಈ ಬಗ್ಗೆ ಒಂದು ವಿಸ್ತೃತ ವರದಿಯನ್ನು ನಾವು ನೀಡಿದ್ವಿ. ಯಾವ ರೀತಿ ಟ್ರಂಪ್ ಅವರ ಮೇಲಿನ ವಿಶ್ವಾಸ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ, ಕೇವಲ ಅಮೆರಿಕಾದಲ್ಲಿ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಅಂತ. ಮೇ ಬಿ ಅದು ಅವರು ಕೊಡುವಂತಹ ಸ್ಟೇಟ್ಮೆಂಟ್ಸ್ಗಳಿಂದ ಆಗಿರ್ಬೋದು, ಹೇಳೋದೊಂದು ಮಾಡೋದೊಂದಾಗಿರ್ಬೋದು, ಅಥವಾ ಆ ಬ್ಲ್ಯಾಕ್ ಮೇಲಿಂಗ್ ವಿಚಾರಗಳಾಗಿರ್ಬೋದು. ಇದರಿಂದ ಅವರ ಮೇಲೆ ಇರುವಂತಹ ವಿಶ್ವಾಸ ಜನರಿಗೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಎಲೆಕ್ಷನ್ ಯಾವ ರೀತಿ ಅವರಿಗೆ ಎಫೆಕ್ಟ್ ಮಾಡುತ್ತೆ ಕಾದು ನೋಡೋಣ. ಹಾಗೆ ಟ್ರಂಪ್ ಪಾಲಿಗೆ ಈ ಎಲೆಕ್ಷನ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್. ಇದು ಜನಮತಗಣನೆ ಅಂತ ಕನ್ಸಿಡರ್ ಮಾಡಬಹುದು ಈ ಒಂದು ಎಲೆಕ್ಷನ್ ಅನ್ನ ಟ್ರಂಪ್ ಅವರ ಪಾಲಿಗೆ. ಟ್ರಂಪ್ ಆಡಳಿತ ವೈಖರಿ ಮತ್ತು ಮ್ಯಾಗಾ ಅಜೆಂಡಾಗೆ ನಿಜಕ್ಕೂ ಓರೆಗಲ್ಲಿದು. ತೆರಿಗೆ ಕಡಿತ ಮತ್ತು ಆಕ್ರಮಣಕಾರಿ ಸುಂಕ ನೀತಿಗಳ ಬಗ್ಗೆ ಜನಾದೇಶ ಸಿಗತ್ತೆ. ಅಂದರೆ ಜನರ ಅಭಿಪ್ರಾಯ ಏನು, ಇಲ್ಲಿವರೆಗೂ 2 ವರ್ಷಗಳ ಕಾಲ ಯಾವುದೇ ಅಭಿಪ್ರಾಯವನ್ನ ಜನರಿಂದ ಕಲೆಕ್ಟ್ ಮಾಡ್ಕೊಳ್ದೇನೆ ಕೇವಲ ಒನ್ ಸೈಡೆಡ್ ಕಮ್ಯುನಿಕೇಷನ್, ತಾನೇನು ಡಿಸೈಡ್ ಮಾಡ್ತೀನಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು. ಬಟ್ ಅದಕ್ಕೆ ಜನರು ಒಪ್ಪಿಗೆ ನೀಡ್ತಾರಾ ಅಥವಾ ಅದು ಜನರ ಮನಸ್ಸಲ್ಲಿ ಯಾವ ರೀತಿ ಬಿಂಬಿತವಾಗಿದೆ ಎಲ್ಲವೂ ಕೂಡ ಈ ಎಲೆಕ್ಷನ್ನಲ್ಲಿ ಗೊತ್ತಾಗುತ್ತೆ. ಈ ಮಧ್ಯಂತರ ಚುನಾವಣೆ ಕೇವಲ ಸಂಸದರ ಆಯ್ಕೆಗಾಗಿ ಮಾತ್ರ ಅಲ್ಲದೆ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ವೈಖರಿ ಹಾಗೂ ಮ್ಯಾಗಾ ಅಜೆಂಡಾ ಮೇಲಿನ ಪ್ರಮುಖ ಜನ ಮತಗಣನೆ ಆಗಿದೆ. ಮ್ಯಾಗಾ ಅಂದರೆ ಏನು ಅಂದರೆ ಈ MAGA ಅಂತ ನಾವೇನು ಕರಿತೀವಿ, ಮ್ಯಾಗಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್, ಅಥವಾ ಈ ಅಮೇರಿಕಾ ಫಸ್ಟ್ ಅಂತ ಏನು ಟ್ರಂಪ್ ಹೇಳ್ತಾರೆ ಅದನ್ನು ಮ್ಯಾಗಾ ಅಜೆಂಡಾ ಅಂತ ಹೇಳ್ತೀವಿ. ಟ್ರಂಪ್ ಅವರ ಸಾಲು ಸಾಲು ಆಕ್ರಮಣಕಾರಿ ತೆರಿಗೆ ಕಡಿತ ಹಾಗೆ ಸುಂಕ ನೀತಿಗಳು ಮತದಾರರ ದೈನಂದಿನ ಜೀವನದ ಮೇಲೆ ಬೀರಿರುವಂತಹ ಪರಿಣಾಮಕ್ಕೆ ಈ ಒಂದು ಎಲೆಕ್ಷನ್ ಸಾಕ್ಷಿ ಆಗುತ್ತೆ. ಒಂದ್ ವೇಳೆ ವಿರೋಧ ಪಕ್ಷವಾದ ಡೆಮಾಕ್ರೆಟಿಕ್ ಪಕ್ಷ ಬಹುಮತವನ್ನ ಸಾಧಿಸಿದ್ರೆ ಟ್ರಂಪ್ ಅವರ ನಿರ್ಧಾರಗಳಿಗೆ ಸಂಸತ್ತಿನಲ್ಲಿ ಬ್ರೇಕ್ ಬೀಳುತ್ತೆ, ಆಡಳಿತಾತ್ಮಕ ಸ್ತಂಭನ ಎದುರಾಗುವಂತಹ ಭೀತಿ ಇದೆ. ಅಷ್ಟೇ ಅಲ್ಲದೆ ಅವರ ವಿರುದ್ಧ ತನಿಖೆಗಳು ಆರಂಭವಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮುಂದಿನ 2 ವರ್ಷಗಳ ಕಾಲ ಟ್ರಂಪ್ ಪಾಲಿಗೆ ಹಾದಿ ಈಸಿ ಆಗಿರುತ್ತಾ, ರೆಡ್ ಕಾರ್ಪೆಟ್ ಆಗಿರುತ್ತಾ ಅಥವಾ ಟಫ್ ಆಗಿರುತ್ತಾ ಅನ್ನೋದನ್ನ ಈ ಫಲಿತಾಂಶ ನಿರ್ಧಾರವನ್ನ ಮಾಡುತ್ತೆ. ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಎನ್ನುವಂತಹ ಅಜೆಂಡಾ ಇದು ಎಲ್ರಿಗೂ ಕೂಡ ಇಷ್ಟ ಆಗಿಲ್ಲ. ಬಟ್ ಯಾವತ್ತೂ ಅವರು ಜನರ ಒಪಿನಿಯನ್ನ ಪಡೆದುಕೊಳ್ಳೇ ಇಲ್ಲ ಈ 2 ವರ್ಷಗಳಲ್ಲಿ. ಹೀಗಾಗಿ
ಜನರ ಒಪಿನಿಯನ್ ಏನಿದೆ ಟ್ರಂಪ್ ಅವರ ಆಡಳಿತದ ಬಗ್ಗೆ ಅನ್ನೋದು ಈ ರಿಸಲ್ಟ್ನಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಹಾಗೆ ಚುನಾವಣಾ ಅಖಾಡದ ಹಾಟ್ ಟಾಪಿಕ್ ಏನಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಇಲ್ಲಿ ನಾವು ನೋಡಿದ್ವಿ ಅಮೇರಿಕಾದಲ್ಲಿ ಆಲ್ರೆಡಿ ಎಲ್ಲ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗ್ತಾ ಇದೆ, ಎಲ್ಲದರ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ, ದಿನಸಿ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗೆ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಮೆರಿಕ $1 ಬಿಲಿಯನ್ ನೆರವನ್ನ ನೀಡ್ತಾ ಇದೆ. ಈ ಚುನಾವಣಾ ಅಖಾಡದಲ್ಲಿ ಜಾಗತಿಕ ರಾಜಕೀಯಕ್ಕಿಂತ ಅಮೆರಿಕನ್ನರ ಸ್ವಂತ ಜೇಬಿನ ಸ್ಥಿತಿಯೇ ಪ್ರಮುಖ ವಿಚಾರವಾಗಿ ಹೊರಹೊಮ್ಮಿದೆ. ಈಗ ಯಾರೇ ಆಗಲಿ ಎಲೆಕ್ಷನ್ ಮಾಡಬೇಕಾದ್ರೆ ಈ ಒಬ್ಬ ನಾಯಕ ಬಂದಿದ್ದಾನೆ ಅಂತ ಅಂದರೆ ಅವನಿಂದ ನಮ್ಗೇನೆಲ್ಲ ಲಾಭ ಆಯಿತು ಅಥವಾ ನಮ್ಗೆ ಯಾವ ರೀತಿ ಸಹಾಯ ಆಯಿತು, ನಮ್ಮ ಬದುಕು ಯಾವ ರೀತಿ ಸಾಗ್ತಾ ಇದೆ, ಎಲ್ಲವನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಒಂದು ಕಡೆ ದಿನಸಿ ಪದಾರ್ಥಗಳ ಬೆಲೆ ಗಗನಕ್ಕೇರ್ತಾ ಇದೆ, ಮನೆ ಬಾಡಿಗೆ ಹಾಗೂ ಬ್ಯಾಂಕ್ ಬಡ್ಡಿ ದರಗಳು ಮತದಾರರನ್ನ ಕಂಗೆಡಿಸಿದೆ ಅಮೆರಿಕಾದಲ್ಲಿ. ಹಾಗೆ ವಿದೇಶಿ ಸರಕುಗಳ ಮೇಲಿನ ಭಾರಿ ಆಮದು ಸುಂಕದ ಎಫೆಕ್ಟ್ ಕೂಡ ಚುನಾವಣೆಯ ದೊಡ್ಡ ಅಸ್ತ್ರವಾಗಿದೆ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಮೆರಿಕನ್ನರ ಕೋಟ್ಯಂತರ ತೆರಿಗೆ ಹಣವನ್ನ ನೀಡ್ತಾ ಇರೋದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಮ್ಗೇನೆ ಎಲ್ಲ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಜಾಸ್ತಿ ಮಾಡಿ ನಮ್ಮ ದುಡ್ಡನ್ನ ಬೇರೆ ಯಾವುದೋ ದೇಶದ ಯುದ್ಧಕ್ಕೆ ನೀವು ನೀಡ್ತಾ ಇದ್ದೀರಾ. ಇಟ್ ಇಸ್ ವೇಸ್ಟ್. ಆ ಯುದ್ಧದಿಂದ ಏನು ಸಿಗ್ತಾ ಇಲ್ಲ, ನಮಗೆ ಲಾಭ ಏನು ಸಿಗ್ತಾ ಇಲ್ಲ, ಅದು ವಿಧ್ವಂಸಕ ಕೃತ್ಯಕ್ಕೆ ನೀವು ನಮ್ಮ ದುಡ್ಡನ್ನು ನೀಡ್ತಾ ಇದ್ದೀರಾ ಅನ್ನೋದು ಅಮೆರಿಕನ್ನರ ವಾದ. ಹಾಗೆ ಗಡಿ ಭದ್ರತೆ ಆಗಿರ್ಬೋದು, ಅಕ್ರಮ ವಲಸಿಗರ ನಿಯಂತ್ರಣ, ಗರ್ಭಪಾತದ ಹಕ್ಕು ಹಾಗೆ ಗನ್ ಕಂಟ್ರೋಲ್ ವಿಚಾರಗಳಲ್ಲಿ ರಿಪಬ್ಲಿಕನ್ ಹಾಗೆ ಡೆಮಾಕ್ರೆಟಿಕ್ ಪಕ್ಷಗಳ ನಡುವೆ ಭಾರಿ ಸೈದ್ಧಾಂತಿಕ ಸಂಘರ್ಷವೇ ನಡೀತಾ ಇದ್ದು, ಆರ್ಥಿಕ ಮುಗ್ಗಟ್ಟಿನಿಂದ ಜರ್ಜರಿತರಾಗಿರುವಂತಹ ಮತದಾರರು ಯಾರತ್ತ ಒಲವು ತೋರ್ತಾರೆ ಅನ್ನೋದು ನಿಜಕ್ಕೂ ಕೂಡ ಕುತೂಹಲವನ್ನ ಮೂಡಿಸಿದೆ. 2 ವರ್ಷಗಳ ಕಾಲ ರಿಪಬ್ಲಿಕನ್ ಪಕ್ಷದ ಅಥವಾ ಟ್ರಂಪ್ ಅವರ ಆಡಳಿತವನ್ನ ಅಲ್ಲಿರುವಂತಹ ಜನರು ನೋಡಿದ್ದಾರೆ, ಅನುಭವಿಸಿದ್ದಾರೆ. ಈಗ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅಲ್ಲಿರುವಂತಹ ಜನರು. ಯಾಕಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗ್ತಾ ಇದೆ, ನಮ್ಗೇನೆ ಇಲ್ಲಿ ಏನನ್ನು ಪರ್ಚೇಸ್ ಮಾಡೋದಕ್ಕೆ ಅಥವಾ ನಮ್ಮ ಸೂರಿಗೆ ಅತಿ ಹೆಚ್ಚಾಗಿ ಬೆಲೆಯನ್ನು ನಾವು ಕೊಡ್ತಾ ಇದ್ದೀವಿ. ಇಂಥ ಟೈಮ್ನಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಬೇರೆ ಯಾವುದೋ ದೇಶದ ಯುದ್ಧಕ್ಕೆ ನೀವು ಬಳಸ್ತಾ ಇದ್ದೀರಾ ಅಂದರೆ ನಿಜಕ್ಕೂ ಕೂಡ ಯಾರು ಕೂಡ ಸಹಿಸೋದಿಲ್ಲ. ಇದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ವಿಚಾರಗಳು, ಈ ಅಕ್ರಮ ವಲಸಿಗರ ನಿಯಂತ್ರಣ ಆಗಿರ್ಬೋದು, ಗನ್ ಕಂಟ್ರೋಲ್ ವಿಚಾರಗಳು, ಗಡಿ ಭದ್ರತೆ ಹಾಗೆ ಗರ್ಭಪಾತದ ಹಕ್ಕು, ಒಂದಷ್ಟು ರೂಲ್ಸ್ಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ 2 ವರ್ಷಗಳಲ್ಲಿ ಮಾಡಿದ್ದಾರೆ. ಹೀಗಾಗಿ ಆ 2 ವರ್ಷಗಳ ಆಡಳಿತ ವೈಖರಿ ಅದಕ್ಕೆ ಜನರು ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಇವರನ್ನೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಸಾಕು ಇವರ ಆಡಳಿತ ನಮಗೆ ಹಿಡಿಸಿಲ್ಲ, ನಮಗೆ ಬದಲಾವಣೆ ಬೇಕು ಅಂತ ಅಲ್ಲಿರುವಂತಹ ಜನರು ಮುಂದಕ್ಕೆ ಸಾಕ್ತಾರಾ ಅಂತ ಕಾದು ನೋಡಬೇಕು. ಹಾಗಾದ್ರೆ ಇದು ಅಮೆರಿಕದಲ್ಲಿ ಆಗುವಂತಹ ಮಧ್ಯಂತರ ಚುನಾವಣೆ, ಅದು ಟ್ರಂಪ್ ಅವರ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನೋಡಿದ್ವಿ. ಬಟ್ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕು ಭಾರತದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ನಮ್ಮ ದೇಶದ ಮೇಲೆ ಅಲ್ಲಿ ಆಗ್ತಾ ಇರುವಂತಹ ಚುನಾವಣೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ. ಇನ್ ಕೇಸ್ ಟ್ರಂಪ್ ಅವರೇ ಕಂಟಿನ್ಯೂ ಆದರೆ ನಮ್ಗೆ ಯಾವ ರೀತಿ ಎಫೆಕ್ಟ್, ಪ್ಲಸ್ಸಾ ಮೈನಸ್ಸಾ, ಅಥವಾ ಅವ್ರು ಹೋಗಿ ಡೆಮಾಕ್ರೆಟಿಕ್ ಪಕ್ಷ ಬಂದರೆ ಅದು ನಮಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ, ಪ್ಲಸ್ ಆಗೋದಾದ್ರೆ ಯಾವ ರೀತಿ, ಮೈನಸ್ ಆಗೋದಾದ್ರೆ ಯಾವ ರೀತಿ ನೋಡ್ತಾ ಹೋಗೋಣ. ಭಾರತದ ಮೇಲಾಗುವ ಎಫೆಕ್ಟ್ ಏನು ಅಂತ. H-1B ವೀಸಾ ನಿಯಮಗಳ ಮೇಲೆ ಚುನಾವಣೆ ನೇರ ಪ್ರಭಾವವನ್ನು ಬೀರುತ್ತೆ. ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ನೋಡ್ತಾ ಹೋಗೋಣ. ಈ ವೀಸಾ ರೂಲ್ಸ್ಗಳು ಎಲ್ಲವೂ ಕೂಡ ಟಫ್ ಆಗಿತ್ತು, ನಾವು ನೋಡಿದ್ವಿ ಇದರ ಬಗ್ಗೆ. ಹಾಗೆ ಭಾರತೀಯ IT ಕಂಪನಿಗಳು ಹಾಗೆ ಟೆಕ್ಕಿಗಳ ಭವಿಷ್ಯದ ಮೇಲೆ ಈ ಒಂದು ಎಲೆಕ್ಷನ್ ಏನು ನಡೆಯುತ್ತೆ ಎಲ್ಲವೂ ಕೂಡ ಆ ಎಲೆಕ್ಷನ್ ಮೇಲೇನೆ ಎಲ್ಲ ಭವಿಷ್ಯ ಕೂಡ ನಿಂತಿದೆ. ದ್ವಿಪಕ್ಷೀಯ ವ್ಯಾಪಾರ ಮತ್ತು ಮತ್ತೊಂದು ಕಡೆ ಆಮದು ಸುಂಕದ ವಿಚಾರದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಅಮೆರಿಕಾದ ಈ ಮಧ್ಯಂತರ ಚುನಾವಣೆಯ ರಿಸಲ್ಟ್ ಭಾರತದ ಮೇಲೂ ನೇರ ಹಾಗೂ ಮಹತ್ವದ ಪ್ರಭಾವವನ್ನು ಬೀರುತ್ತೆ. ಕಾಂಗ್ರೆಸ್ನಲ್ಲಿ ಅಕಸ್ಮಾತ್ ಡೆಮಾಕ್ರೆಟಿಕ್ ಪಕ್ಷ ಏನಾದರೂ ಪ್ರಬಲ ಆದರೆ H-1B ವೀಸಾ ನಿಯಮಗಳಲ್ಲಿ ಸಡಿಲಿಕೆ ಸಿಗುವಂತಹ ನಿರೀಕ್ಷೆ ಇದೆ. ಇದು ಭಾರತೀಯ IT ಕಂಪನಿಗಳು ಹಾಗೂ ಟೆಕ್ಕಿಗಳ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗುತ್ತೆ, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಆಮದು ಸುಂಕದ ವಿಷಯದಲ್ಲಿ ಟ್ರಂಪ್ ಅವರ ಕಠಿಣ ನಿಲುವು ಭಾರತದ ರಫ್ತು ವಲಯಕ್ಕೆ ಸವಾಲಾಗುವಂತಹ ಸಾಧ್ಯತೆ ಇದೆ. ಚೀನಾವನ್ನ ರಾಜತಾಂತ್ರಿಕವಾಗಿ ಫೇಸ್ ಮಾಡೋದಕ್ಕೆ ಅಮೆರಿಕಾಗೆ ಭಾರತದ ಅಗತ್ಯವಿರೋದ್ರಿಂದ ರಕ್ಷಣಾ ಸಹಯೋಗ ಕಂಟಿನ್ಯೂ ಆಗೇ ಆಗತ್ತೆ. ಬಟ್ ಅಮೆರಿಕ ರಾಜಕೀಯದಲ್ಲಿ ಉಂಟಾಗಬಹುದಾದ ಅಸ್ಥಿರತೆ ಭಾರತೀಯ ಷೇರುಪೇಟೆಯಲ್ಲಿ ವಿದೇಶಿ ಹೂಡಿಕೆದಾರರ ಏರಿಳಿತದ ಭೀತಿಗೆ ಕಾರಣವಾಗುತ್ತೆ. ಹೀಗಾಗಿ ಎರಡೂ ಪ್ಲಸ್ ಆ್ಯಂಡ್ ಮೈನಸಸ್ನ ನಾವು ನೋಡಿದ್ವಿ. ಒಂದು ಕಡೆ ಪ್ಲಸ್ಸು ಕಾಣಿಸುತ್ತೆ, ಒಂದು ಕಡೆ ಮೈನಸ್ಸು ಕಾಣಿಸುತ್ತೆ. ಹೀಗಾಗಿ ಯಾವ ರೀತಿ ಸಾಗುತ್ತೆ,
ಏನು ಎತ್ತ ಎಲ್ಲವನ್ನ ನಾವು ಕಾದು ನೋಡಬೇಕು. ಮೊದಲನೇದಾಗಿ ಈ ಮ್ಯಾಗಾ ಅಜೆಂಡಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಚಳವಳಿ ಹಾಗೆ ಆಡಳಿತಾತ್ಮಕ ಅಜೆಂಡಾ. ಅದು ಅಮೆರಿಕದ ಆರ್ಥಿಕತೆ, ರಾಷ್ಟ್ರೀಯ ಭದ್ರತೆ ಹಾಗೆ ಸಾರ್ವಭೌಮತ್ವವನ್ನ ಜಾಗತಿಕ ರಾಜಕಾರಣಕ್ಕಿಂತ ಮುಂಚೂಣಿಯಲ್ಲಿ ಇಡೋದು ಈ ಅಜೆಂಡಾದ ಮುಖ್ಯ ಉದ್ದೇಶ. ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತ. ಟ್ರಂಪ್ ಅವರ ಪ್ರಸ್ತುತ ಆಡಳಿತದಲ್ಲಿ ಜಾರಿಯಾಗ್ತಾ ಇರುವಂತಹ ಪ್ರಮುಖ ಈ ಮ್ಯಾಗಾ ಅಜೆಂಡಾಗಳು ಒಂದಷ್ಟಿದೆ. ಅಮೆರಿಕ ಫಸ್ಟ್ ಆಗಿರಬೇಕು, ಎಲ್ಲದರಲ್ಲೂ ಕೂಡ ಅಮೆರಿಕಾನೇ ಮೊದಲಿರಬೇಕು, ಹೀಗೆ ಒಂದಷ್ಟು ಮಾಡಿದ್ರು. ಬಟ್ ಅದಕ್ಕೇನೆ ಅವರ ದೇಶದಲ್ಲೇ ವಿರೋಧ ವ್ಯಕ್ತವಾಯಿತು. ಹಾಗೆ ಭಾರತಕ್ಕೆ ಯಾವ ರೀತಿ ಪ್ಲಸ್ ಆ್ಯಂಡ್ ಮೈನಸ್ ಆಗುತ್ತೆ ಎಲೆಕ್ಷನ್ ಇಂದ ಎಲ್ಲವನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಜಾಗತಿಕವಾಗಿ ಯಾವ ರೀತಿ ಈ ಎಲೆಕ್ಷನ್ ಪ್ರಭಾವವನ್ನು ಬೀರುತ್ತೆ, ಅಮೆರಿಕಾದ ಮೇಲೆ ಈ ಎಲೆಕ್ಷನ್ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನೋಡಿದ್ವಿ, ಟ್ರಂಪ್ ಅವರ ಮೇಲೂ ನೋಡಿದ್ವಿ, ಹಾಗೆ ಭಾರತದ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಒಂದ್ ವೇಳೆ ಇದೇ ಆಡಳಿತ ಕಂಟಿನ್ಯೂ ಆದರೆ ಅಥವಾ ಚೇಂಜ್ ಆದರೆ ಅಂತಲೂ ಕೂಡ ನೋಡಿದ್ವಿ. ಈಗ ಜಾಗತಿಕ ಆರ್ಥಿಕತೆಯ ಮೇಲೆ ಈ ಚುನಾವಣಾ ನೆರಳು ಯಾವ ರೀತಿ ಬೀಳ್ತಾ ಇದೆ ನೋಡ್ತಾ ಹೋಗೋಣ. ಅಮೆರಿಕಾದಲ್ಲಿ ಅಕಸ್ಮಾತ್ ರಾಜಕೀಯ ಅಸ್ಥಿರತೆ ಉಂಟಾದರೆ ಡಾಲರ್ ಮೌಲ್ಯದಲ್ಲಿ ಕುಸಿತ ಕಾಣುತ್ತೆ, ಇದು ಪ್ರಮುಖವಾದದ್ದು. ಹಾಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಆ ಚೈನ್ ಲಿಂಕ್ಸ್ ಏನಿರುತ್ತೆ ಅಲ್ಲಿ ಏರುಪೇರಿನ ಆತಂಕ ಕೂಡ ಮೂಡುತ್ತೆ. ಟ್ರಂಪ್ ಸುಂಕ ನೀತಿಗೆ ಬ್ರೇಕ್ ಬಿದ್ದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರತೆ ಉಂಟಾಗತ್ತೆ. ಅಮೆರಿಕನ್ ಮಾರುಕಟ್ಟೆಯ ಏರಿಳಿತಕ್ಕೆ ಅನುಗುಣವಾಗಿ ವಿಶ್ವದ ಶೇರ್ ಮಾರ್ಕೆಟ್ ಡಿಪೆಂಡ್ ಆಗಿದೆ, ಚಲಿಸ್ತಾ ಇದೆ. ಹೀಗಾಗಿ ಈ ರಿಸಲ್ಟ್ ಮೇಲೆ, ಮಧ್ಯಂತರ ಚುನಾವಣೆಯ ರಿಸಲ್ಟ್ ಮೇಲೆ ಮುಂದಿನ 2 ವರ್ಷದ ಜಾಗತಿಕ ಟ್ರೆಂಡ್ ನಿರ್ಧಾರವಾಗುತ್ತೆ. ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗಿರುವಂತಹ ಅಮೆರಿಕದ ಸಂಸತ್ತಿನ ಸಮತೋಲನ ಇಡೀ ಜಾಗತಿಕ ಮಾರುಕಟ್ಟೆಯ ಮೇಲೆ ನೇರ ಪ್ರಭಾವವನ್ನು ಬೀರುತ್ತೆ. ಮುಂದೆ ಬರುವಂತಹ ಮಧ್ಯಂತರ ಚುನಾವಣಾ ಫಲಿತಾಂಶದ ಮೇಲೆ ಮುಂದಿನ 2 ವರ್ಷಗಳ ಜಾಗತಿಕ ಟ್ರೆಂಡ್ ಡಿಸೈಡ್ ಆಗುತ್ತೆ. ಒಂದ್ ವೇಳೆ ಈ ಚುನಾವಣೆಯಲ್ಲಿ ವಿರೋಧ ಪಕ್ಷದ ಬಲ ಹೆಚ್ಚಿ ಅಮೆರಿಕಾದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದ್ರೆ ಡಾಲರ್ ಮೌಲ್ಯದಲ್ಲಿ ಕುಸಿತ ಕಾಣುತ್ತೆ. ಇದರ ಜೊತೆಗೆ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಒಂದು ಚೈನ್ ಲಿಂಕ್ ಏನಿರುತ್ತೆ ಅಲ್ಲಿ ಏರುಪೇರಾಗುವಂತಹ ಭೀತಿ ಇದೆ. ಆದರೆ ಸಂಸತ್ತಿನ ಬ್ರೇಕ್ನಿಂದಾಗಿ ಅಧ್ಯಕ್ಷ ಟ್ರಂಪ್ ಅವರ ಏಕಪಕ್ಷೀಯ ಆಮದು ಸುಂಕ ನೀತಿಗಳಿಗೆ ಏನಾದರೂ ತಡೆ ಬಿದ್ದರೆ ಅದು ಜಾಗತಿಕ ಮಾರುಕಟ್ಟೆಗೆ ಸ್ಥಿರತೆಯನ್ನು ತರಬಹುದು. ಮತ್ತೊಂದು ಕಡೆ ಬಜೆಟ್ ಏನಾದರೂ ಅಂಗೀಕಾರವಾಗದೆ ಗವರ್ಮೆಂಟ್ ಶಟ್ ಡೌನ್ ಪರಿಸ್ಥಿತಿ ನಿರ್ಮಾಣವಾದರೆ ಅಮೆರಿಕನ್ ಮಾರುಕಟ್ಟೆಯ ಏರಿಳಿತಕ್ಕೆ ಅನುಗುಣವಾಗಿ ವಿಶ್ವದ ಷೇರುಪೇಟೆಗಳಲ್ಲಿ ಆತಂಕ ಸೃಷ್ಟಿಯಾಗಿ ಇಡೀ ಜಾಗತಿಕ ಆರ್ಥಿಕತೆಯ ಮೇಲೆ ಕರಿನೆರಳು ಬೀಳುವಂತಹ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ನೆಕ್ಸ್ಟ್ ಬರುವಂತಹ ಎಲೆಕ್ಷನ್ ಮೇಲೆ ಸದ್ಯ ಇಡೀ ಜಗತ್ತಿನ ಕಣ್ಣಿದೆ. ಏಕೆಂದರೆ ಅಲ್ಲಿ ನಡೆಯುವಂತಹ ಮಧ್ಯಂತರ ಚುನಾವಣೆ ಕೇವಲ ಅಲ್ಲಿ ಆ ರಾಷ್ಟ್ರದ ಮೇಲೆ, ಅಮೆರಿಕಾದ ಮೇಲೆ ಅಥವಾ ಟ್ರಂಪ್ ಅವರ ಮೇಲೆ ಮಾತ್ರ ಪರಿಣಾಮ ಬೀರೋದಿಲ್ಲ, ಬದಲಿಗೆ ಇಡೀ ಜಾಗತಿಕವಾಗಿ ಇಡೀ ವಿಶ್ವದ ಮೇಲೆ ಅಥವಾ ಭಾರತದ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಹಾಗೆ ಅಲ್ಲಿರುವಂಥ ವಲಸಿಗರು ಎಲ್ಲರ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಬಟ್ ಏನಾಗುತ್ತೆ, ಟ್ರಂಪ್ ಅವರೇ ಮುಂದುವರಿತಾರಾ, ಆ ಮ್ಯಾಗಾ ಅಜೆಂಡಾವನ್ನು ಇಟ್ಕೊಂಡು ಮತ್ತೆ ಅದೇ ರೀತಿ ಆಡಳಿತವನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ ಅಥವಾ ಆ ಬೇರೆ ಪಕ್ಷ ಬರುತ್ತಾ, ಡೆಮೊಕ್ರೆಟಿಕ್ ಪಕ್ಷ ಬರುತ್ತಾ, ಏನು ಎತ್ತ ಕಾದು ನೋಡಬೇಕು. ಈಗ ಜೀ ಕನ್ನಡ ನ್ಯೂಸ್ 4ನೇ ಸುದ್ದಿಯತ್ತ ಹೋಗೋಣ. ಇದರಲ್ಲಿ ಸ್ಪೇನ್ನ ಒಂದು ಪುಟ್ಟ ನಗರ ಇದೆ, ಸಿಯೂಟಾ ಅಂತ. ಈಗ ಈ ಪುಟ್ಟ ನಗರ ಅಕ್ಷರಶಃ ಈ ಪುಟ್ಟ ನಗರಕ್ಕೆ ಮಾನವ ಸಾಗರವೇ ನುಗ್ಗಿ ಬರ್ತಾ ಇದೆ. ಎಸ್ಪೆಷಲಿ ಮೊರಾಕೋದಿಂದ. ಮೊರಾಕೋ ಅಂದರೆ ಅದಿರೋದು ದಕ್ಷಿಣ ಆಫ್ರಿಕಾದಲ್ಲಿ. ಅಲ್ಲಿಂದ ಅತಿ ಹೆಚ್ಚಾಗಿ ವಲಸಿಗರು ಸ್ಪೇನ್ ಕಡೆಗೆ ಬರ್ತಾ ಇದ್ದಾರೆ, ಅದು ಕೂಡ ಸಮುದ್ರ ಮಾರ್ಗದಲ್ಲಿ. ಆ ಸಮುದ್ರದಲ್ಲಿ ಅಷ್ಟೊಂದು ರಭಸದ ನಡುವೆ, ನೀರಿನ ರಭಸದ ನಡುವೆ ಈಜುತ್ತಾ ಬರ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ, ಸಮುದ್ರ ಮಾರ್ಗವಾಗಿ ಒಂದಷ್ಟು ವಲಸಿಗರು ಸ್ಪೇನ್ ಕಡೆಗೆ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ, ಸ್ಪೇನ್ ಇತ್ತೀಚೆಗಷ್ಟೇ ಸ್ಪೇನ್ನ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿದೆ. ಅದು ಈ ವಲಸಿಗರಿಗೆ ಫ್ರೆಂಡ್ಲಿ ಆಗಿರುವಂತಹ ಆದೇಶ, ಅವರಿಗೆ ಸಾಕಷ್ಟು ಅನುಕೂಲವಾಗುವಂತಹ ಆದೇಶ ಅದು. ಈ ಹಿನ್ನೆಲೆಯಲ್ಲಿ ಮೊರಾಕೋದಿಂದ ಅತಿ ಹೆಚ್ಚಾಗಿ ವಲಸಿಗರು ಸ್ಪೇನ್ ಕಡೆಗೆ ಬರ್ತಾ ಇದ್ದಾರೆ. ಪ್ರಾಣದ ಹಂಗನ್ನ ತೊರೆದು ಈಜುತ್ತಾ ಗಡಿಯನ್ನ ದಾಟ್ತಾ ಇದ್ದಾರೆ. ಈ ಅಕ್ರಮ ವಲಸೆಯ ಹಠಾತ್ ದಾಂಗುಡಿ ಸ್ಪೇನ್ ಸರ್ಕಾರವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಇದು ಕೇವಲ ವಲಸೆಯ ಸಮಸ್ಯೆ ಮಾತ್ರ ಅಲ್ಲ, ಬದಲಾಗಿ ಯುರೋಪ್ ಒಕ್ಕೂಟದ ಭದ್ರತೆಯ ಪ್ರಶ್ನೆಯಾಗೂ ಕೂಡ ಮಾರ್ಪಟ್ಟಿದೆ. ಹೀಗಾಗಿ ಈ ಒಂದು ಬಿಕ್ಕಟ್ಟಿನಿಂದ ಇಟಲಿ ಮತ್ತು ಸ್ಪೇನ್ ನಡುವೆ ರಾಜತಾಂತ್ರಿಕ ಸಂಘರ್ಷ ಶುರುವಾಗಿದ್ಯಾಕೆ? ಅಷ್ಟಕ್ಕೂ ಈ ರೀತಿ ನೋಡ್ತಾ ಇದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಏಕಾಏಕಿ ಸಮುದ್ರಕ್ಕೆ ಇಳಿದಿದ್ಯಾಕೆ? ಯಾಕೆ ಅವರು ತಮ್ಮ ನಾಡನ್ನ ಬಿಟ್ಟು ಸ್ಪೇನ್ ಕಡೆಗೆ ಬರ್ತಾ ಇದ್ದಾರೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಇವತ್ತಿನ ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿಯಲ್ಲಿ. ಸ್ಪೇನ್ ಗಡಿಯ ಮಹಾ ವಲಸೆಯ ಕರಾಳ ಚಿತ್ರವನ್ನು ನಿಮ್ಮ ಮುಂದೆ ತೆರೆದು ಇಡ್ತಾ ಇದ್ದೇವೆ.
ಹಾಗಾದ್ರೆ ಸಮುದ್ರದ ಅಲೆಗಳ ನಡುವೆ ಈ ಮಹಾ ವಲಸೆ ಯಾಕೆ, ಈ ಸಾಹಸ ಯಾಕೆ? ಇಷ್ಟೊಂದು ಜನ ತಮ್ಮ ಊರನ್ನ ಬಿಟ್ಟು, ತಮ್ಮ ದೇಶವನ್ನ ಬಿಟ್ಟು ಯಾಕೆ ಬೇರೆ ಕಡೆಗೆ ಬರ್ತಾ ಇದ್ದಾರೆ? ಮೊರಾಕೋದಿಂದ ಸ್ಪೇನ್ನ ಸಿಯೂಟಾಗೆ ಸಾವಿರಾರು ಜನರು ಲಗ್ಗೆಯನ್ನ ಇಡ್ತಾ ಇದ್ದಾರೆ. ಸಮುದ್ರ ಮಾರ್ಗವಾಗಿ ಈಜುತ್ತಾ ಅಕ್ರಮವಾಗಿ ನುಸುಳುವಂತಹ ಸಾಹಸವನ್ನ ಮಾಡ್ತಾ ಇದ್ದಾರೆ. ದಕ್ಷಿಣ ಆಫ್ರಿಕಾದ ಮೊರಾಕೋದಿಂದ ಸ್ಪೇನ್ನತ್ತ ಸ್ವಾಯತ್ತ ನಗರವಾದ ಸಿಯಟಾಗೆ ಒಂದೇ ದಿನದಲ್ಲಿ, ಅದು ಕೂಡ ಒಂದು ದಿನದ ಡೇಟಾ ಇದು, ಒಂದಿನದಲ್ಲಿ 2,000-3,000ಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಸಮುದ್ರ ಮಾರ್ಗವಾಗಿ ಈಜ್ಕೊಂಡು ಹಾಗೂ ತಂಗುದಾಣದ ತಡೆಗೋಡೆಗಳನ್ನು ದಾಟಿ ನುಸುಳಿದ್ದು ಭೀಕರ ಗಡಿ ಬಿಕ್ಕಟ್ಟು ಶುರುವಾಗಿದೆ. ಉತ್ತಮ ಜೀವನದ ಕನಸು ಹೊತ್ತು ಈ ರೀತಿ ಅಪಾಯಕಾರಿ ಆಫ್ರಿಕಾ ಯುರೋಪ್ ಸಮುದ್ರ ಮಾರ್ಗಕ್ಕೆ ಧುಮುಕಿದ ಅಸಂಖ್ಯಾತ ಯುವಕರು, ಮಹಿಳೆಯರು, ಹಾಗೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದ್ರು ಇದರಲ್ಲಿ. ಅಂದರೆ ಅವ್ರು ಬರ್ತಾ ತಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಇವರೆಲ್ಲರ ಪೈಕಿ ಅಲೆಗಳ ಅಬ್ಬರ ಹಾಗೂ ನೂಕುನುಗ್ಗಲಿಗೆ ಸಿಲುಕಿ ಕನಿಷ್ಠ 9 ಜನರು ನೀರಿನಲ್ಲಿ ಮುಳುಗಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಈ ವಲಸಿಗರು ಈ ರೀತಿ ದಿಢೀರಂತ ಎಂಟ್ರಿ ಕೊಡ್ತಾ ಇದ್ದಾರೆ. ದಾಂಗುಡಿಯಿಂದ ಗಡಿ ರಕ್ಷಣೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು. ಸಿಯೂಟಾದಲ್ಲಿ ಶಾಂತಿ ಹಾಗೂ ಆಡಳಿತಾತ್ಮಕ ನಿಯಂತ್ರಣ ಸಾಧಿಸೋದಕ್ಕೆ ಸ್ಪೇನ್ ಸರ್ಕಾರ ತುರ್ತಾಗಿ ತನ್ನ ಸೇನಾ ಪಡೆಗಳನ್ನು ಅಲ್ಲಿ ರಂಗಕ್ಕಿಳಿಸಿದೆ. ಅಂದರೆ ಎಲ್ಲೆಲ್ಲಿ ಗಡಿ ಪ್ರದೇಶ ಅಥವಾ ಈ ಸಮುದ್ರ ಯಾವ್ಯಾವ ಪ್ರದೇಶದಲ್ಲಿದೆ ಅಥವಾ ಎಲ್ಲಿ ಅತಿ ಹೆಚ್ಚಾಗಿ ವಲಸಿಗರು ಬಂದು ಸೇರ್ಕೊಳ್ತಾ ಇದ್ದಾರೆ ಅಂತಹ ಜಾಗದಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಹಾಗೆ ತುರ್ತಾಗಿ ತನ್ನ ಸೇನಾ ಪಡೆಗಳನ್ನು ರಂಗಕ್ಕೆ ಇಳಿಸಿದೆ ಸ್ಪೇನ್. ಹಾಗಾದ್ರೆ ಯಾಕೆ ಈ ರೀತಿ ಜನ ಏಕಾಏಕಿ ಬರ್ತಾ ಇದ್ದಾರೆ ಸ್ಪೇನ್ಗೆ? ಅದನ್ನ ನೋಡೋಕ್ಕೂ ಮುನ್ನ ಗಡಿಯಲ್ಲಿ ಯಾವ ರೀತಿ ಸೇನೆ ಸರ್ಪಗಾವಲನ್ನ ಹಾಕಿದೆ, ಯಾಕಂದ್ರೆ ನಾನು ಆಗಲೇ ಹೇಳಿದೆ, ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಆದೇಶ. ಆ ಆದೇಶ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಈ ಆದೇಶದಿಂದಲೇ ಇಷ್ಟೊಂದು ಜನ ಇನ್ಫ್ಲೂಯೆನ್ಸ್ ಆಗಿ ಸ್ಪೇನ್ ಕಡೆಗೆ ಬರ್ತಾ ಇದ್ದಾರೆ. ಹೀಗಾಗಿ ಇದನ್ನು ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಒಂದಿನಕ್ಕೆ 2,000-3,000 ಜನ ಬರ್ತಾರೆ ಅಂದರೆ ನಿಜಕ್ಕೂ ಕೂಡ ಅಲ್ಲಿರುವಂಥ ಪರಿಸ್ಥಿತಿ ಯಾವ ರೀತಿ ಆಗಬೇಕು ಸ್ಪೇನ್ನಲ್ಲಿ. ಹೀಗಾಗಿ ಗಡಿಯಲ್ಲಿ ಸುರಕ್ಷತೆಯನ್ನು ಕೈಗೊಳ್ಳಲಾಗಿದೆ. ಗಡಿಯಲ್ಲಿ ಸೇನಾ ಸರ್ಪಗಾವಲಿದೆ. ಪರಿಸ್ಥಿತಿ ಹತೋಟಿಯನ್ನು ತರೋದಕ್ಕೆ ಸ್ಪೇನ್ ಸರ್ಕಾರ ಸೇನೆಯನ್ನು ನಿಯೋಜನೆ ಮಾಡಿದೆ. ಈ ರೀತಿ ಬರೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೇವಲ ಯುವಕರು ಮಾತ್ರ ಅಲ್ಲ, ಮಹಿಳೆಯರು, ಪುಟ್ಟ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಸ್ಪೇನ್ ಸರ್ಕಾರದಿಂದ ಸೇನೆ ನಿಯೋಜನೆ ಆಗಿದೆ. ಗಡಿ ಭದ್ರತೆಗೆ ನೌಕಾಪಡೆ ಹಾಗೂ ಸಿವಿಲ್ ಗಾರ್ಡ್ಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈ ಒಂದು ನೌಕಾಪಡೆ ಅಥವಾ ಸಿವಿಲ್ ಗಾರ್ಡ್ಗಳು ಅಲ್ಲಿ ಬರ್ತಾ ಇರುವಂಥ ವಲಸಿಗರನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಯಾಕಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಏಕಾಏಕಿ ಜನ ನುಗ್ತಾ ಇದ್ದಾರೆ. ಅಕ್ರಮ ವಲಸಿಗರ ಮಹಾಪ್ರವಾಹದಿಂದಾಗಿ ಸ್ಪೇನ್ನ ಸ್ವಾಯತ್ತ ನಗರ ಸಿಯೂಟಾದ ಗಡಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಸ್ಪೇನ್ ಸರ್ಕಾರ ಗಡಿಯಲ್ಲಿ ಸೇನಾ ಸರ್ಪಗಾವಲನ್ನ ನಿಯೋಜನೆ ಮಾಡಿದೆ. ಗಡಿ ಭದ್ರತೆಯನ್ನ ಬಿಗಿಗೊಳಿಸೋದಕ್ಕೆ ಭೂಸೇನೆ, ನೌಕಾಪಡೆ ಹಾಗೂ ಸಿವಿಲ್ ಗಾರ್ಡ್ಗಳನ್ನ ಕಣಕ್ಕಿಳಿಸಲಾಗಿದ್ದು, ಸಮುದ್ರದಲ್ಲಿ ಗಸ್ತು ತಿರುಗೋದಕ್ಕೆ, ಬೀಟ್ ಮಾಡೋದಕ್ಕೆ ಅಲ್ಲಿ ಡೈವರ್ಗಳು ಹಾಗೆ ವಾಯು ಮಾರ್ಗದ ಮೂಲಕ ಕಣ್ಗಾವಲನ್ನು ವಹಿಸಲಾಗಿದೆ. ಗಡಿ ನಿಯಂತ್ರಣ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರೋದ್ರಿಂದ ಸ್ಥಳೀಯ ಆಡಳಿತವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸೋದಕ್ಕೆ ಒತ್ತಾಯಿಸಿದ್ರೂ ಕೂಡ ಫೆಡರಲ್ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿದೆ. ಅದ್ರ ಬಗ್ಗೆ ಯಾವುದೇ ಕ್ರಮವನ್ನು ಅದು ಕೈಗೊಂಡಿಲ್ಲ. ಅಧಿಕಾರಿಗಳ ಪ್ರಕಾರ ಪರಿಸ್ಥಿತಿ ತೀವ್ರ ಉದ್ವಿಗ್ನತೆಯಿಂದ ಕೂಡಿದ್ದು, ಅರಾಜಕತೆಯನ್ನ ಕಂಟ್ರೋಲ್ ಮಾಡೋದು ದೊಡ್ಡ ಚಾಲೆಂಜ್ ಆಗಿ ಅಲ್ಲಿ ಪರಿಣಮಿಸ್ತಾ ಇದೆ. ಹಾಗಾದ್ರೆ ಅಲ್ಲಿ ಸದ್ಯದ ಸ್ಥಿತಿ ನಿಜಕ್ಕೂ, ಏಕೆಂದರೆ ಒಂದು ಕಡೆನ 2 ಕಡೆನ ಸಮುದ್ರ ಅಂತ ಅಂದರೆ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಇರುತ್ತೆ. ಆ ಎಲ್ಲ ಕಡೆಯೂ ಕೂಡ ನೀವು ಸೇನೆಯನ್ನು ಇಡಬೇಕು. ಒಂದೊಂದು ಕಡೆಯಿಂದ 2,000-3,000 ಜನ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಕಂಟ್ರೋಲ್ ಮಾಡೋದು ನಿಜಕ್ಕೂ ಕೂಡ ಕಷ್ಟ. ಹಾಗಾದರೆ ಏಕಾಏಕಿ ಇಷ್ಟೊಂದು ಜನ ಬರೋದಕ್ಕೆ ಕಾರಣ ಏನು? ಏಕಾಏಕಿ ವಲಸೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಸ್ಪೇನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪನ್ನು ನೀಡುತ್ತೆ, ಒಂದು ಜಡ್ಜ್ಮೆಂಟ್ ನೀಡುತ್ತೆ. ಅದರ ಎಫೆಕ್ಟ್ ಇದು. ಸ್ಪೇನ್ಗೆ ಏಕಾಏಕಿ ಅಕ್ರಮ ವಲಸಿಗರ ಮಹಾಪುರ ಹರಿದು ಬರೋದಕ್ಕೆ ಸ್ಪೇನ್ ಸುಪ್ರೀಂ ಕೋರ್ಟ್ ನೀಡಿದ ಇತ್ತೀಚಿನ ತೀರ್ಪಿನ ಎಫೆಕ್ಟ್ ಹಾಗೆ ಮೊರಾಕೋದಲ್ಲಿನ ಭೀಕರ ಬಡತನ ಮುಖ್ಯ ಕಾರಣ. ಸಮುದ್ರ ಮಾರ್ಗವಾಗಿ ಬರುವ ಅಕ್ರಮ ವಲಸಿಗರನ್ನ ಸೂಕ್ತ ಕಾನೂನು ಪ್ರಕ್ರಿಯೆ ಇಲ್ಲದೆ ತಕ್ಷಣವೇ ವಾಪಸ್ ಕಳಿಸಬಾರ್ದು ಅಂತ ಕೋರ್ಟ್ ಆದೇಶವನ್ನು ನೀಡಿದೆ. ಯಾವುದೇ ಕಾರಣಕ್ಕೂ ಅವರನ್ನ ತಕ್ಷಣವೇ ವಾಪಸ್ ಕಳಿಸಬಾರ್ದು. ಅಂದರೆ ಯಾರೆಲ್ಲ ಸಮುದ್ರ ಮಾರ್ಗವಾಗಿ ಈಜುತ್ತಾ ಸಿಯೂಟಾವನ್ನು ತಲುಪ್ತಾರೋ ಅಂತಹ ವಲಸಿಗರನ್ನ ಕಾನೂನು ಪ್ರಕ್ರಿಯೆ ನಡೆಸದೆ ತಕ್ಷಣವೇ ಸಮ್ಮರಿ ರಿಟರ್ನ್ ಅಂತ ನಾವೇನು ಕರಿತೀವಿ, ಬಂದಿದ ತಕ್ಷಣ ಇಲ್ಲ ನೀವು ಅಕ್ರಮವಾಗಿ ಬಂದಿದ್ದೀರಾ ವಾಪಸ್ ಹೋಗಿ ಅಂತ ಕಳಿಸೋ ಹಾಗೆ ಇಲ್ಲ, ಮೊರಾಕೋಗೆ ವಾಪಸ್ ಕಳಿಸುವಂತಿಲ್ಲ. ಜೊತೆಗೆ ಈ ಹೊಸ ನಿಯಮದ ಪ್ರಕಾರ, ಕೋರ್ಟ್ನ ನಿಯಮದ ಪ್ರಕಾರ ವಲಸಿಗರಿಗೆ ಗುರುತಿನ ಚೀಟಿ ನೀಡಬೇಕು, ಕಾನೂನು ನೆರವು ಸಿಗುತ್ತೆ, ಹಾಗೆ ಆಶ್ರಯ ಕೋರುವಂಥ ಹಕ್ಕು ಕೂಡ ಸಿಗುತ್ತೆ.
ಈ ವಿಷಯ ಮೊರಾಕೋದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ರಿಂದ ತಮಗೆ ಯುರೋಪ್ ಸೇರೋದಕ್ಕೆ ಇದೊಂದು ಸುಲಭ ಅವಕಾಶ ಅಂತ ಭಾವಿಸಿ ಸಾವಿರಾರು ಜನರು ಒಟ್ಟಿಗೆ ಸಮುದ್ರಕ್ಕೆ ಇಳಿದಿದ್ದಾರೆ. ಹಾಗೆ ಮತ್ತೊಂದು ರೀಸನ್ ಅಂದರೆ ಭೌಗೋಳಿಕ ಸಾಮೀಪ್ಯ ಇದೆ. ಹಾಗೆ ಯುರೋಪ್ನ ಹೆಬ್ಬಾಗಿಲು ಇದು ಸಿಯೂಟಾ ಹಾಗೂ ಮೆಲಿಲ್ಲಾ ಪ್ರದೇಶಗಳು ಇದು ಆಫ್ರಿಕಾ ಖಂಡಕ್ಕೆ ಸೇರುತ್ತೆ, ಆ ಕಾಂಟಿನೆಂಟ್ಗೆ ಸೇರುತ್ತೆ. ಬಟ್ ಸ್ಟಿಲ್ ಇವು ಸ್ಪೇನ್ ದೇಶಕ್ಕೆ ಹಾಗೂ ಯುರೋಪಿಯನ್ ಯೂನಿಯನ್ಗೆ ಸೇರಿದ್ದ ಸ್ವಾಯತ್ತ ನಗರಗಳು. ಆಫ್ರಿಕಾದಿಂದ ಯುರೋಪ್ ಒಳಗೆ ಎಂಟ್ರಿ ಮಾಡೋದಕ್ಕೆ ಇರುವಂಥ ಏಕೈಕ ಭೂಗಡಿ ಅಂದರೆ ಅದು ಸಿಯೂಟಾ ಹಾಗೆ ಮೈಲಿಲ್ಲಾ. ಮೊರಾಕೋದ ಕರಾವಳಿಯಿಂದ ಸಿಯೂಟಾ ಕೇವಲ ಅಲ್ಪ ದೂರದಲ್ಲಿ ಇರೋದ್ರಿಂದ ಗಡಿ ಬೇಲಿಯನ್ನ ದಾಟಲಾಗದವರು ಸಮುದ್ರ ಮಾರ್ಗವಾಗಿ ಈಜುತ್ತಾ ಅಥವಾ ಗಾಳಿ ತುಂಬಿದ ಟ್ಯೂಬ್ಗಳ ಸಹಾಯದಿಂದ ಸುಲಭವಾಗಿ ಇಲ್ಲಿಗೆ ತಲುಪಬಹುದು. ಮತ್ತೊಂದು ಕಡೆ ಮೊರಾಕೋ ಅಂತ ಬಂದರೆ ಅಲ್ಲಿ ತೀವ್ರ ಆರ್ಥಿಕ ಸಂಕಷ್ಟ ಇದೆ, ನಿರುದ್ಯೋಗ ಇದೆ. ಮೊರಾಕೋ ಹಾಗೂ ಇತರ ಆಫ್ರಿಕನ್ ದೇಶಗಳಲ್ಲಿ ಬಡತನ ಹಾಗೂ ಉದ್ಯೋಗಾವಕಾಶಗಳ ಕೊರತೆ ತೀವ್ರವಾಗಿದೆ. ವಿಶೇಷವಾಗಿ 15ರಿಂದ 24 ವರ್ಷದೊಳಗಿನ ಮೊರಾಕನ್ ಯುವಕರಲ್ಲಿ ನಿರುದ್ಯೋಗ ದರ 37% ಹೆಚ್ಚಿದೆ. ಹೀಗಾಗಿ ಉತ್ತಮ ಜೀವನ ಬೇಕು, ಸುರಕ್ಷತೆ ಬೇಕು, ಉದ್ಯೋಗ ಬೇಕು ಅಂತ ಆಬ್ವಿಯಸ್ಲಿ ಎಲ್ಲರೂ ಕೂಡ ಒಂದು ಬೆಟರ್ ಲಿವಿಂಗ್ಗೋಸ್ಕರ ಹುಡುಕ್ತಾ ಇರ್ತಾರೆ, ಬೆಟರ್ ಆಪ್ಷನ್ನ ಬಯಸ್ತಾ ಇರ್ತಾರೆ. ಅದು ಕೂಡ ಇಷ್ಟು ಈಸಿಯಾಗಿ ಸಿಗ್ತಾ ಇದೆ. ಸ್ಪೇನ್ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಒಂದು ಆದೇಶವನ್ನು ನೀಡಿದೆ ಅಂದಾಗ ಇದನ್ನೇ ಪ್ಲಸ್ ಮಾಡಿಕೊಂಡು ಮೊರಾಕೋದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಎಲ್ಲರೂ ಕೂಡ ಸ್ಪೇನ್ ಕಡೆಗೆ ಲಗ್ಗೆಯನ್ನು ಇಡ್ತಾ ಇದ್ದಾರೆ. ಹಾಗಾದರೆ ಯುರೋಪ್ನಲ್ಲಿ ವಲಸೆ ಕಿಚ್ಚು ಹೆಚ್ಚಾಗ್ತಾ ಇದೆ. ಇಟಲಿ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ. ಹಾಗಾದರೆ ಏನದು ಎಚ್ಚರಿಕೆ? ಈ ವಲಸೆಯನ್ನು ಅಥವಾ ವಲಸಿಗರನ್ನು ತಡೆಯೋದಕ್ಕೆ ಯಾವ ರೀತಿ ಯೋಜನೆಯನ್ನು ಕೈಗೊಳ್ಳಲಾಗಿದೆ ನೋಡ್ತಾ ಹೋಗೋಣ. ಈ ಹಿಂದೆಯೂ 2021ರಲ್ಲಿ ಇಂತಹದೇ ಒಂದು ಬೃಹತ್ ವಲಸೆ ನಡೆದಿರುತ್ತೆ. ಸಿಯೂಟಾ ತಲುಪಲು ಕೇವಲ 5 ಕಿಲೋಮೀಟರ್ ಅಷ್ಟೇ ಒಂದು ಆ ಸಮುದ್ರ ಮಾರ್ಗ ಇರುತ್ತೆ. ಹಾಗೆ ಈ ಸ್ಪೇನ್ ನಡೆಯಿಂದ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೂಡ ಕೆರಳಿ ಕೆಂಡವಾಗಿದ್ದಾರೆ. ಯುರೋಪ್ನಲ್ಲಿ ವಲಸೆ ಕಿಚ್ಚು ಇಟಲಿ ಎಚ್ಚರಿಕೆಯನ್ನು ನೀಡಿದೆ. ಸ್ಪೇನ್ ನಡೆಯಿಂದ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೆರಳಿ ಕೆಂಡವಾಗಿದ್ದಾರೆ. ಶೆಂಗನ್ ವೀಸಾ ಮುಕ್ತ ಒಪ್ಪಂದ ಸ್ಥಗಿತಗೊಳಿಸುವಂತಹ ಬೆದರಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ಸಿಯೂಟಾದ ಭೀಕರ ವಲಸೆ ಬಿಕ್ಕಟ್ಟು ಈಗ ಇಡೀ ಯುರೋಪ್ ಒಕ್ಕೂಟದಲ್ಲಿ ರಾಜತಾಂತ್ರಿಕ ಕಂಪನ ಸೃಷ್ಟಿಸಿದ್ದು, ಸ್ಪೇನ್ನ ಸಡಿಲ ನೀತಿಯ ವಿರುದ್ಧ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ವಲಸೆಯನ್ನ ತಕ್ಷಣವೇ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಸ್ಪೇನ್ ಜೊತೆಗಿನ ಶೆಂಗನ್ ವೀಸಾ ಮುಕ್ತ ಸಂಚಾರ ಒಪ್ಪಂದವನ್ನೇ ನಾವು ಅಮಾನತು ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ ಅಂತ ಇಟಲಿ ಎಚ್ಚರಿಕೆಯನ್ನು ನೀಡಿದ್ದು. ಈ ರೀತಿ ಅನ್ಕಂಟ್ರೋಲೆಬಲ್ ವಲಸೆ ಇಡೀ ಯುರೋಪ್ನ ಭದ್ರತೆಗೆ ಬಹುದೊಡ್ಡ ಬೆದರಿಕೆಯಾಗಿದೆ ಅಂತ ಅವರು ಗುಡುಗಿದ್ದಾರೆ. ಅಕ್ರಮ ವಲಸೆಯ ವಿಷಯದಲ್ಲಿ ಕಟ್ಟುನಿಟ್ಟಿನ ನಿಲುವನ್ನು ತಳೆದಿರುವಂತಹ ಇಟಲಿ ಈ ಕಠಿಣ ಎಚ್ಚರಿಕೆಯು ಸ್ಪೇನ್ ಹಾಗೂ ಇಟಲಿ ನಡುವೆ ರಾಜತಾಂತ್ರಿಕ ಸಂಘರ್ಷವನ್ನು ತೀವ್ರಗೊಳಿಸಿದ್ದು ಇಡೀ ಯುರೋಪ್ ಒಕ್ಕೂಟದ ಭದ್ರತಾ ನೀತಿಗೆ ನಿಜಕ್ಕೂ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹೀಗಾಗಿ ಯಾವ ರೀತಿ ಮುಂದೆ ಸಾಗುತ್ತೆ ಅಂತ ನೋಡಬೇಕು. ಇದರ ಜೊತೆಗೆ ಮತ್ತೊಂದು ಕಡೆ ಇದು ಸ್ಪೇನ್ ಯಾಕೆ ಈ ರೀತಿ ತೀರ್ಪನ್ನು ಕೊಡ್ತು ಅಥವಾ ಮೊರಾಕೋದಿಂದ ಯಾಕೆ ಈ ರೀತಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತೊಂದು ಮುಖ್ಯ ರೀಸನ್ ಮಾನವ ಕಳ್ಳ ಸಾಗಣೆ ಜಾಲಗಳ ಸಕ್ರಿಯತೆ. ಅಂದರೆ ಕಾನೂನು ಬಾಹಿರವಾಗಿ ಜನರನ್ನ ಗಡಿ ದಾಟಿಸುವಂಥ ಕಳ್ಳ ಸಾಗಣೆಯ ಜಾಲಗಳು ಅಂದರೆ ಸ್ಮಗ್ಲಿಂಗ್ ನೆಟ್ವರ್ಕ್ಸ್ಗಳು ಸ್ಪೇನ್ ಕೋರ್ಟ್ನ ತೀರ್ಪನ್ನು ಮಿಸ್ಯೂಸ್ ಮಾಡ್ಕೊಂಡಿವೆ. ಸುರಕ್ಷಿತವಾಗಿ ನಿಮ್ಮನ್ನು ಯುರೋಪ್ಗೆ ತಲುಪಿಸ್ತೀವಿ ಅಂತ ಜನರನ್ನು ನಂಬಿಸಿ ಹಣ ವಸೂಲಿ ಮಾಡಿ ಸಮುದ್ರದ ಮೂಲಕ ನುಸುಳುವಂಥ ಈ ಜಾಲಗಳು ಜನರನ್ನು ಪ್ರೇರೇಪಿಸ್ತಾ ಇವೆ. ಹಾಗೆ ಮತ್ತೊಂದು ಕಡೆ ನಾವು ನೋಡ್ತಾ ಇದ್ವಿ, ಈ ಮೊರಾಕೋದಿಂದ ಜನರು ಈ ಕಡೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಹೇಳಿದೆ ಈ ಸಿಯೂಟಾ ಇದು ಕೂಡ ಆಫ್ರಿಕಾ ಖಂಡಕ್ಕೆ ಸೇರಿದೆ. ಬಟ್ ಇದು ಯುರೋಪ್ಗೆ ಅತಿ ಹತ್ತಿರವಾಗಿರುತ್ತೆ. ಯುರೋಪ್ಗೆ ಇದು ಹೆಬ್ಬಾಗಿಲು ಅಂತ ಕರಿಬಹುದು. ಆಫ್ರಿಕಾದಿಂದ ಯುರೋಪ್ಗೆ ದೊಡ್ಡ ಹೆಬ್ಬಾಗಿಲು ಇದು. ಈ ಹಿಂದೆಯೂ 2021ರಲ್ಲಿ ಇಂತಹದೇ ಒಂದು ಬೃಹತ್ ವಲಸೆ ನಡೆದಿತ್ತು. ಸಿಯೂಟಾ ತಲುಪೋದಕ್ಕೆ ಕೇವಲ 5 ಕಿಲೋಮೀಟರ್ ಅಷ್ಟೇ ಆ ಸಮುದ್ರದಲ್ಲಿ ಈಜಬೇಕು. 5 ಕಿಲೋಮೀಟರ್ ಏನಾದರೂ ಸಮುದ್ರದಲ್ಲಿ ಈಜಿದ್ರೆ ಮೊರಾಕೋದಿಂದ ಸಿಯೂಟಾವನ್ನು ತಲುಪಬಹುದು. ಉತ್ತರ ಆಫ್ರಿಕಾದ ಕರಾವಳಿಯಲ್ಲಿರುವಂತಹ ಸಿಯೂಟಾ ಪ್ರದೇಶ ಭೌಗೋಳಿಕವಾಗಿ ಆಫ್ರಿಕಾದಿಂದ ಯುರೋಪ್ಗೆ ಎಂಟ್ರಿ ಕೊಡುವಂಥ ಒಂದು ಹೆಬ್ಬಾಗಿಲಾಗಿದ್ದು ಕೇವಲ 5 ಕಿಲೋಮೀಟರ್ ಸಮುದ್ರ ಮಾರ್ಗವನ್ನು ಈಜಿ ಯುರೋಪಿಯನ್ ಒಕ್ಕೂಟದ ಭಾಗವಾದ ಸ್ಪೇನನ್ನು ಸೇರಬಹುದು ಎನ್ನುವಂಥ ಕಾರಣಕ್ಕೆ ಸಾವಿರಾರು ವಲಸಿಗರು ಈ ಅಪಾಯಕಾರಿ
ಮಾರ್ಗವನ್ನೇ ಚೂಸ್ ಮಾಡ್ತಾ ಇದ್ದಾರೆ. 2021ರಲ್ಲೂ 8,000ಕ್ಕೂ ಹೆಚ್ಚು ಜನರು ಹೀಗೆ ಏಕಾಏಕಿ ನುಗ್ಗಿದ ಉದಾಹರಣೆ ಇತ್ತು. ಪ್ರಸ್ತುತ ಸ್ಯೂಟಾ ತಲುಪಿರುವಂಥ ವಲಸಿಗರನ್ನ ವಾಪಸ್ ಕಳಿಸೋದಕ್ಕೆ ಸ್ಪೇನ್ ಹಾಗೂ ಮೊರಾಕೊ ಸರ್ಕಾರ ಜಂಟಿ ಸಹಯೋಗದೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದರೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಮತ್ತು ರಾಷ್ಟ್ರೀಯ ಭದ್ರತೆಯ ಕಟ್ಟುನಿಟ್ಟಿನ ನಿಯಮಗಳ ನಡುವಿನ ಈ ಕಠಿಣ ಸಂಘರ್ಷ ಮುಂದಿನ ದಿನಗಳಲ್ಲಿ ಗಡಿ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸುವಂತಹ ಭೀತಿ ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಒಂದು ದೇಶದಲ್ಲಿ ಆರ್ಥಿಕವಾಗಿ ಸಮಸ್ಯೆ ಇದ್ದರೆ ಅಥವಾ ಬಡತನ ಇದ್ದರೆ, ಕಿತ್ತು ತಿನ್ನುವಂಥ ಹಸಿವಿದ್ರೆ, ಉದ್ಯೋಗಾವಕಾಶಗಳು ಸಿಗಲಿಲ್ಲ ಅಂದರೆ ಯಾವ ರೀತಿ ಜನರು ವಲಸೆ ಹೋಗ್ತಾರೆ? ಅದು ಪಕ್ಕದ ದೇಶದಲ್ಲಿ ಇರುವಂಥ ಒಂದು ಯಾವುದೋ ಒಂದು ತೀರ್ಪು, ಮೈಗ್ರೆಂಟ್ಸ್ಗೆ ಹೆಲ್ಪ್ ಆಗಿರುವಂಥ ಒಂದು ತೀರ್ಪನ್ನೇ ಎನ್ಕ್ಯಾಚ್ ಮಾಡಿಕೊಂಡು ಯಾವ ರೀತಿ ಜನ ವಲಸೆ ಹೋಗ್ತಾರೆ ಬೆಟರ್ ಆಪ್ಷನ್ಗೋಸ್ಕರ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ನೋಡೋಣ ಮುಂದೆ ಅದು ಯಾವ ರೀತಿ ಸಾಗುತ್ತೆ ಅಂತ. ಈಗ ಜೀ ಕನ್ನಡ ನ್ಯೂಸ್ DNA 5ನೇ ಸ್ಟೋರಿಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. POKನಲ್ಲಿ ನಮಗೆ ಗೊತ್ತಿದೆ ಯಾವ ರೀತಿಯಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಅಂತ. ನಿಜಕ್ಕೂ POKಯಲ್ಲಿ ಅಕ್ಷರಶಃ ನರಕ ಸದೃಶ ದೃಶ್ಯಗಳು ಕಾಣಿಸ್ತಾ ಇದೆ. ದಶಕಗಳಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದಂತಹ POK ಜನತೆ ಈಗ ಎಲ್ಲವನ್ನ ತ್ಯಜಿಸಿ ಹೊರಗಡೆ ಬಂದು ಬೀದಿಗಿಳಿದು ಯುದ್ಧವನ್ನ ಸಾರ್ತಾ ಇದ್ದಾರೆ. ವಿಶೇಷ ಅಂದರೆ ಇಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಕೂಡ ಹೊರಗಡೆ ಬಂದು ಆ ಪಾಕ್ ಸೇನೆಯ ಬಂದೂಕುಗಳಿಗೆ ಎದೆಯನ್ನ ಒಡ್ಡಿ ನಿಲ್ತಾ ಇದ್ದಾರೆ. ಹಾಗೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹಾಡುಗಳನ್ನು, ಭಾರತದ ಕ್ರಾಂತಿ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಜೊತೆಗೆ ಆಸಿಫ್ ಮುನೀರ್ನನ್ನ, ಪಾಕ್ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ನನ್ನ, ಆತ ಒಬ್ಬ ಜಾಲಿಮ್ ಅಂದ್ರೆ ಒಬ್ಬ ಕ್ರೂರಿ ಅಂತೆಲ್ಲ ಕರೆದು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. POKಯಲ್ಲಿ ಪಾಕ್ ಪಡೆಗಳ ಗುಂಡಿಗೆ 37 ಬಲಿಯಾಗಿದೆ. ನಿಷೇಧಿತ ಸಂಘಟನೆ JAAC ಮತ್ತು ಪಾಕ್ ಭದ್ರತಾ ಪಡೆಗಳ ನಡುವೆ ಕಾಳಗ ಶುರುವಾಗಿದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿದ್ದು, ನಿಷೇಧಿತ ಜಂಟಿ ಅವಾಮಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ದಂಗೆಯನ್ನು ಹತ್ತಿಕ್ಕೋದಕ್ಕೆ ಪಾಕ್ ಸೇನೆ ಮತ್ತು ರೇಂಜರ್ಸ್ ನಡೆಸಿದ ಮನಬಂದಂತೆ ಗುಂಡಿನ ದಾಳಿಗೆ ಕಳೆದ 3 ದಿನಗಳಲ್ಲಿ ಮಹಿಳೆಯರು ಹಾಗೂ ಮಕ್ಕಳು ಸೇರಿದಂತೆ ಕನಿಷ್ಠ 37 ನಾಗರಿಕರು ಬಲಿಯಾಗಿದ್ದಾರೆ. ರಾವಲ್ಕೋಟ್ ಮತ್ತು ಮಿರ್ಪುರ್ಗಳಲ್ಲಿ ಪಾಕ್ ಪಡೆಗಳ ಹಿಂಸಾಚಾರ ತೀವ್ರಗೊಂಡಿದ್ದು, ವಿಧಾನಸಭೆಯ 12 ಮೀಸಲು ಕ್ಷೇತ್ರಗಳ ರಾಜಕೀಯ ಅಕ್ರಮಗಳು, ನಿರಂತರ ಆರ್ಥಿಕ ಶೋಷಣೆ ಹಾಗೂ ಗೋಧಿಗೋಸ್ಕರ ಬೇಸಿಕ್ ಫೆಸಿಲಿಟಿ, ವಿದ್ಯುತ್ ದರ ಜಾಸ್ತಿ ಆಗ್ತಾ ಇದೆ. POKಯಲ್ಲೇ ಕರೆಂಟ್ ಉತ್ಪಾದನೆ ಆಗುತ್ತೆ, ಬಟ್ ಅಲ್ಲಿರುವಂತಹ ಜನರಿಗೆ ಕರೆಂಟ್ ಇಲ್ಲ. ಈ ಎಲ್ಲ ಒಂದು ಬೇಸಿಕ್ ವಿಚಾರಗಳಿಗೋಸ್ಕರ ಈ ಒಂದು ಹೋರಾಟ ಆರಂಭವಾಗುತ್ತೆ. ಬಟ್ ಈಗ ಎಷ್ಟರ ಮಟ್ಟಿಗೆ ಹೋಗಿ ತಲುಪಿದೆ ಅಂದರೆ ಪಾಕಿಸ್ತಾನ ಸರ್ಕಾರಕ್ಕೆ ಇವರ ಹೋರಾಟದಿಂದ ನಡುಕ ಶುರುವಾಗ್ತಾ ಇದೆ. ಹಾಗೆ ನಾನು ಸ್ಟಾರ್ಟಿಂಗಲ್ಲೇ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದೆ. ಪಾಕ್ ನೆಲದಲ್ಲಿ ಭಾರತೀಯ ಕ್ರಾಂತಿ ಗೀತೆ ಕೇಳಿಸ್ತಾ ಇದೆ. ಪಾಕ್ ಸೇನೆಯ ದೌರ್ಜನ್ಯಕ್ಕೆ ಪ್ರತಿರೋಧವಾಗಿ ಭಾರತೀಯ ಕ್ರಾಂತಿ ಗೀತೆಗಳು ಕೇಳಿಸ್ತಾ ಇದೆ. POKಯಲ್ಲಿ ಸರ್ಫರೋಶಿ ಕಿ ತಮನ್ನಾ ಎನ್ನುವಂಥ ಒಂದು ಕ್ರಾಂತಿಕಾರಿ ಗೀತೆ. ಅದು ಅಂದರೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವ ಅಥವಾ ಹುತಾತ್ಮನಾಗುವ ತೀವ್ರ ಆಸೆ ನನಗಿದೆ ಎನ್ನುವಂಥ ಅರ್ಥವನ್ನು ಹೊಂದಿದೆ ಈ ಹಾಡು. ಈ ಹಾಡುಗಳನ್ನು ಎಲ್ಲರೂ ಕೂಡ ಗುನುಗ್ತಾ ಇದ್ದಾರೆ, ಘೋಷಣೆಗಳನ್ನಾಗಿ ಮಾಡಿಕೊಂಡು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೀದಿಗಳಲ್ಲಿ ಮೊಳಗ್ತಾ ಇದೆ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಶೌರ್ಯ ಗೀತೆ. ಇಂಕ್ವಿಲಾಬ್ ಜಿಂದಾಬಾದ್ ಘೋಷಣೆಗಳ ಮೂಲಕ ಪಾಕಿಸ್ತಾನಕ್ಕೆ ತಿರುಗೇಟನ್ನು ನೀಡ್ತಾ ಇದ್ದಾರೆ POK ಜನರು. POK ಪ್ರತಿಭಟನಾಕಾರರ ಭಾರತ ಪ್ರೀತಿ ಕಂಡು ಪಾಕ್ ಸೇನೆ ಅಕ್ಷರಶಃ ಕಂಗಾಲಾಗಿ ಹೋಗಿದೆ. ಮಹಿಳೆಯರು ಹಾಗೂ ಮಕ್ಕಳ ಕಂಠದಲ್ಲಿ ಸ್ವಾತಂತ್ರ್ಯದ ರಣಕಹಳೆ ರಂಗೇರ್ತಾ ಇದೆ. ಹಾಗೆ ಅಲ್ಲಿರುವಂತಹ ಜನರು, POKಯಲ್ಲಿರುವಂತಹ ಜನರು ಏನು ಹೇಳ್ತಿದ್ದಾರೆ, ಇಸ್ರೇಲ್ಗಿಂತಲೂ ಪಾಕ್ ಸೇನೆ ತುಂಬಾನೇ ಕ್ರೂರ ಅಂತ ಹೇಳ್ತಾ ಇದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಒಬ್ಬ ಕ್ರೂರಿ, ಜಾಲಿಮ್, ಹಿ ಇಸ್ ಅ ಕ್ರೂಯಲ್ ಪರ್ಸನ್ ಅಂತ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಪಾಕ್ ರೇಂಜರ್ಸ್ಗಳ ದೌರ್ಜನ್ಯಕ್ಕೆ POK ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ. ಹೀಗಾಗಿ ಆಸಿಫ್ ಮುನೀರ್ನನ್ನ ಆತ ಒಬ್ಬ ಪೀಡಕ, ಅನ್ಯಾಯ ಮಾಡೋನು ಅಥವಾ ದೌರ್ಜನ್ಯ ಮಾಡೋನು ಅಂತ ಕೂಗ್ತಾ ಇದ್ದಾರೆ. ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕುತ್ತಾ ಪಾಕ್ ವಿರುದ್ಧ ಅಳಲನ್ನ ತೋಡ್ಕೊಂಡಿದ್ದಾರೆ ವ್ಯಕ್ತಿ. ಇಸ್ರೇಲ್ಗಿಂತಲೂ ಪಾಕ್ ಸೇನೆ ಕ್ರೂರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಂಟರ್ನೆಟ್ ಸ್ಥಗಿತ ಆಗಿತ್ತು, ಮೊಬೈಲ್ ಸಂಪರ್ಕ ಕಟ್ ಆಗಿತ್ತು. ಅಂದರೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ವಿಶ್ವಸಂಸ್ಥೆ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ POK ಕಿಚ್ಚು ತಲುಪ್ತಾ ಇದೆ. ಪಾಕಿಸ್ತಾನದ ನಾಟಕ ಜಾಗತಿಕ ಮಟ್ಟದಲ್ಲಿ ಬಯಲಾಗಿದೆ. ಮತ್ತೊಂದು ಕಡೆ POK ಭಾರತದ ಅವಿಭಾಜ್ಯ ಅಂಗ ಅಂತ ಖಡಕ್ ಎಚ್ಚರಿಕೆಯನ್ನ ಭಾರತ ನೀಡಿದೆ. POKಯಲ್ಲಿ ನಡೀತಾ ಇರುವಂತಹ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಭಾರತ ತೀವ್ರ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಪಾಕಿಸ್ತಾನದ ಆರ್ಥಿಕ ಶೋಷಣೆಯೇ ಈ ದಂಗೆಗೆ ಕಾರಣ ಅಂತ ಭಾರತದ ವಿದೇಶಾಂಗ ಇಲಾಖೆ ಗುಡುಗಿದೆ. POK ಹಾಗೂ ಲಡಾಖ್ ಪ್ರದೇಶಗಳು ಭಾರತದ ಅವಿಭಾಜ್ಯ ಅಂಗ ಅಂತ ಮತ್ತೊಮ್ಮೆ ಘೋಷಣೆಯನ್ನ ಮಾಡ್ತಾ ಇದೆ. ಜಾಗತಿಕ ವೇದಿಕೆಗಳಲ್ಲಿ ಪಾಕಿಸ್ತಾನದ ಮುಖವಾಡವನ್ನು ಕಳಚೋದಕ್ಕೆ ಭಾರತ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನ್ಯೂಯಾರ್ಕ್ ಟೈಮ್ಸ್ನ ತಪ್ಪು ವರದಿ ವಿರುದ್ಧ ಭಾರತೀಯ ರಾಯಭಾರ ಕಚೇರಿ ಗರಂ ಆಗಿದೆ. ಹಾಗೆ
ಅಲ್ಲಿರುವಂತಹ ಜನರ ಬಿಡುಗಡೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. 52 ದಿನಗಳಿಂದ ನಿರಂತರವಾಗಿ ಸಾಗ್ತಾ ಇದ್ದಂತಹ ಆಜಾದಿ ಹೋರಾಟ ಇದು. ಮುಜಾಫರ್ಬಾದ್ ಚಲೋ ಏನೆಲ್ಲ ನಡೀತಾ ಇದೆ ಪಾಕಿಸ್ತಾನ ಸರ್ಕಾರದ ವಿರುದ್ಧ, ಇದು ಅಂತಿಮ ಸಮರ ಆಗುತ್ತೆ. ಲಂಡನ್ನಲ್ಲಿ ಸಾವಿರಾರು ಕಾಶ್ಮೀರಿಗಳಿಂದ ಸ್ಟಾಪ್ ಜೆನೋಸೈಡ್ ಎನ್ನುವಂಥ ಒಂದು ರ್ಯಾಲಿ ಕೂಡ ಆರಂಭವಾಗಿದೆ. ಪಾಕಿಸ್ತಾನದ ಆರ್ಥಿಕ ದಿವಾಳಿತನದ ನಡುವೆ ಪಿಒಕೆ ಜನರು ಬಂಡಾಯ ಎದ್ದಿದ್ದಾರೆ. ಸಾರ್ವಭೌಮತ್ವದ ಹೆಸರಲ್ಲಿ ಪಾಕಿಸ್ತಾನ ನಡೆಸ್ತಾ ಇದ್ದ ನಾಟಕಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಅಂದ್ರೆ ಜಾಗತಿಕವಾಗಿ ಪಿಒಕೆಯಲ್ಲಿರುವಂತಹ ಜನರು ನಮ್ಮವರು, ನಮ್ಮ ಕಡೆ ಇರ್ತಾರೆ ಅಂತ ಏನು ಹೇಳ್ಕೊಂಡು ಬಂದಿತ್ತು ಪಾಕಿಸ್ತಾನ, ಎಲ್ಲವೂ ಕೂಡ ನಾಟಕ ಅಂತ ಗೊತ್ತಾಗಿದೆ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ ಟಿಎನ್ಎ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.